ಕಡೆ ಸರ್ ಟೇಬಲ್ ಈ ಭಾಗದ ಕಡೆ ಸರ್ ಟೇಬಲ್ ಆರಾಧಕರಾಗಿರ್ತಕ್ಕಂಥ ಶ್ರೀ ಮಧುರೇಶ್ವರನ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ ಈ ಭಾಗದ ಇನ್ನೊಬ್ಬ ಆರಾಧಕರಾಗಿರ್ತಕ್ಕಂಥ ಸಂಕೇಶ್ವರ ಶಂಕರಲಿಂಗನ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ ಇವತ್ತಿನ ದಿವಸ ಹುಕ್ಕೇರಿಯಲ್ಲಿ ಸಂಕೇಶ್ವರ ಪಟ್ಟಣದಲ್ಲಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ರಾಜಕೀಯ ರಕ್ತವಿಲ್ಲದ ರಾಜಕಾರಣಿಗಳ ಬಗ್ಗೆ ಅವರ ಹಿಂದಿನ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಮುಂದೆ ಏನು ಮಾಡಬಹುದು ಅನ್ನೋ ಅಂದಾಜು ಮಾಡಲಿಕ್ಕೆ ಈಗ ಏನು ಮಾಡ್ತಾ ಇದ್ದಾರೋ ಅದನ್ನ ಊಹಿಸಲಿಕ್ಕೆ ಸೇರ್ತಕ್ಕಂಥ ಒಂದು ವಿಶೇಷ ಸಭೆ. ಇದು ಒಂದು ಚಿಂತಕರ ಚಾವಡಿ. ಸಂಕೇಶ್ವರ ಪಟ್ಟಣ ಹುಕ್ಕೇರಿ ತಾಲೂಕು ಬರುವಂತಹ ದಿನಮಾನಗಳಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲರು, ಎಸ್.ಐ. ಪಾಟೀಲರು, ಎಂ.ಪಿ. ಪಾಟೀಲರು, ಮಲ್ಲನಗೌಡ ಪಾಟೀಲರು, ಎಲ್.ಕೆ. ಖೋತವರು, ಸರ್ವಾಣಿಯವರು, ದಿವಂಗತ ಉಮೇಶನ ಕತ್ತಿಯವರು ಅವರೆಲ್ಲರೂ ಈ ಭಾಗ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮ ಹಿರಿಯ ಸಹೋದರರು, ನನ್ನ ಆದರ್ಶವಾಗಿರ್ತಕ್ಕಂಥ ಎಂ.ಪಿ. ಪಾಟೀಲರು ನಾವು ಕುಡ್ಕೊಂಡು ಈಗೇನು ಲಗಾಮೆಲ್ಲ ತಿರುಗಾಡಕತ್ತೆ ಕುದುರೆ ಆ ಕುದುರೆ ಕಟ್ಟಿ ಹಾಕೋ ಸಲುವಾಗಿ ಇವತ್ತಿನ ನಾವು ಅಣ್ಣ ತಮ್ಮ ಹೋಗ್ತಾ ಸಭೆ. ಇದಕ್ಕೆ ವಿಶೇಷವಾಗಿ ಇಲ್ಲಿ ಹೋದವರು, ಅವ್ರ ಜೊತೆಗೆ ಹೋದವರು, ಈ ಕಾರ್ಯಕ್ರಮ ವೇದಿಕೆ ಮೇಲೆ ಆಶೀನಾಗಿರ್ತಕ್ಕಂಥ ಯಾವತ್ತು ಗಣ್ಯಮಾನರಿಗೆ ಪ್ರಣಾಮ ಮಾಡ್ತಾ, ಈ ಸಂಕೇಶ್ವರ ಪಟ್ಟಣದ ಯಾವತ್ತು ಗುರು ಹಿರಿಯರಿಗೆ, ತಾಯಂದಿರಿಗೆ, ಸಹೋದರ ಸ್ನೇಹಿತರಿಗೆ, ಯುವಕ ಮಿತ್ರರಿಗೆ ವಂದನೆಗಳನ್ನು ಮಾಡ್ತಾ, ಈ ಡಾಕ್ಟರ್ ಮಹಂತೇಶ್ ಕಲಾಡಿ ಅವರು ಯಾಕೆ ಬಂದಿದ್ದಾರೆ ಅಂತಂದ್ರೆ, ಅಥವಾ ಪೈಲ್ವಾನಿ ಯಾಕೆ ಬಂದಿದ್ದಾರೆ ಅಂದ್ರೆ, ನಾವನಿಗೆ ತಿರುವಾದ ತಿನ್ನಾಕತ್ತೀವಿ. ನಾವು ಸ್ವಲ್ಪ ನೀವೇನ್ರು ಮಾಡಿ ನೀವು ತಿರುವಾದ ತಿಂದು ಬೇರೆ ಕಡೆ ಹೋಗಾಕ ಯಾರಿಲ್ಲ ಅನ್ನೋದನ್ನ ಮುನ್ನೆಚ್ಚರಿಕೆಯಾಗಿ ಹೇಳಿಕೆ ಅವರಿಗೆ ದಿವಸ ಇಲ್ಲಿ ಬಂದಿಲ್ಲ. ಬಹುಶಃ ಮಹಂತೇಶ್ ಕಲಾಡಿ ಅವರು ಮಕ್ಕಳ ತಂದು ನಾ ಮೊದಲನೇ ಸಲ ಮಾತಾಡಿದ್ದು, ನನ್ನ ಮೊಮ್ಮಕ್ಕ ಏನೋ ಒಂದು ನಾನು ಗೋಕಾಕ ಫೋನ್ ಹಚ್ಚಿ ಮಾತಾಡಿದ್ವಿ. ಇಲ್ಲ ವಿಷಯ ತೆರಿಗೆ ಶುರುವಾಗಿ ಕಳಿಸಿ ನಾನು ರಸ್ತೆ ನೋಡ್ಕೊಂಡು ಬೇಕಾದ್ರೆ ನೀವು ನಮ್ಮ ಹೋಗೋಣ ಮಾತಾಡಿ ಹೇಳಿದ್ರು. ಅವತ್ತಿನ ನನ್ನ ಸಂಪರ್ಕ ಮಹಂತೇಶ್ ಕಲಾಡಿ ಅವರಿಗೆ ಈ ರಾಜಕಾರಣ ಆಗಲ್ಲ, ಅವ್ರು ರಾಜಕಾರಣ ಮಾಡಬೇಕು ಅನ್ನೋದು ಉದ್ದೇಶ ಅವ್ರ ತಲೆಗಿಲ್ಲ. ಆದರೆ ಈ ಸಮಾಜದಲ್ಲಿ ಏನು ದಬ್ಬಾಳಿಕೆ ನಡೀತಾ ಇದೆ, ಸಮಾಜದಲ್ಲಿ ನಮ್ಮ ದುಡ್ಡು, ನಮ್ಮ ಜಾಗ, ನಮ್ಮ ಉದ್ಯೋಗ, ನಮ್ಮ ವ್ಯವಹಾರ, ನಮ್ಮ ಉದ್ಯೋಗ ಮಾಡ್ಕೊಂಡು ನಮ್ಮಷ್ಟು ಸ್ವತಂತ್ರವಾಗಿ ಇರಬೇಕನ್ನೋದು ಸಹಿತ ಅದಕ್ಕೆ ಅವಕಾಶ ಮಾಡಿ ಕೊಡದೆ ಹೋದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಬೇಕು, ಯಾರ್ಯಾರು ಬೇಕು ಎಲ್ಲ ಹೇಳುವಂಥದ್ದನ್ನು ಮಾಡಿದ ನಂತರ ಅನಿವಾರ್ಯವಾಗಿ ನಾನು ಒಬ್ಬ ಡಾಕ್ಟರ್ನಾಗಿ ಒಂದು ಉದ್ಯೋಗ ಮಾಡೋದನ್ನ ಬಿಟ್ಟು ಈ ಸಮಾಜದಲ್ಲಿ ಇರತಕ್ಕಂಥ ದಬ್ಬಾಳಿಕೆ ರಾಜಕಾರಣ, ಭ್ರಷ್ಟ ರಾಜಕಾರಣಗಳನ್ನ ತೆಗೆದು ಹಾಕಬೇಕು ಅನ್ನೋ ಸಲುವಾಗಿ ಅಂತವರು ಇವತ್ತು ನಿಮ್ಗೆ ತಮ್ಮ ವಿಷಯವಾಗಿ ನಾಲ್ಕಾರು ಮಾತುಗಳನ್ನು ಹೇಳಿದರು. ನಾಲ್ಕಾರು ವಿಚಾರ ಮಾತನ್ನು ಹೇಳಬೇಕಾದ್ರೆ ಅವ್ರು ಹೇಳೋದು ಲಿಂಗಾಯತರು ಬಹಳ ಚಲೋ ಕೊಡ್ತಾರೆ. ಇದು ವಿಶೇಷವಾಗಿ ಒಂದು ಮಾತನ್ನು ಹೇಳಲಿಕ್ಕೆ
ಲಿಂಗಾಯತರು ಅವ್ರನ್ನ ರಾಜಕೀಯವಾಗಿ ಮುಗಿಸೋ ಸಲುವಾಗಿ ಕಾರ್ಯಕ್ರಮ ಹಾಕಿದವರೇ ಅವರು ಹನಿ ಟ್ರ್ಯಾಪ್ ಮಾಡುವಲ್ಲಿ ಯಾರಾದ್ರೂ ಕೈವಾಡ ಇದ್ರೆ BS ಕೌದಲಿಗೆಯನ್ನ ರಾಜಕೀಯವಾಗಿ ಮುಗಿಸುವಂತ ಒಂದು ಕಾರ್ಯಕ್ರಮ ಯಾರಾದ್ರೂ ಹಾಕಿದ್ರೆ ಆ ಗೋಕಾಕ್ ತಾಲೂಕಿನ 1 ಮನೆ 5 ಬಾಗಿಲಿನ ಜನ ಇದು ಬಹುಶಃ BS ಕೌದಲಿಗೆಯವರು ಸಂಕೇಶ್ವರದ ಬೀಗರು ಅದ್ರ ಮರಿಬೇಡ ಎಲ್ಲಿ ಮಟ್ಟ ಅಡ್ಜಸ್ಟ್ಮೆಂಟ್ ಐತಂದ್ರೆ ಎಲ್ಲಿ ಮಟ್ಟ ಮೋಸ ಮಾಡ್ತಾರಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ಲೋಕಸಭಾ ನಿಂತರು, ಬಿಜೆಪಿಯಿಂದ ಒಬ್ಬರು ಲೋಕಸಭಾ ನಿಂತರು, ಕಾರ್ಯಕರ್ತರು ಕೈಗಾರಿಕೆ ಓಟ್ ಹಾಕಿಸ್ಕೊಂಡರು. ಆ ನಂತರ ಇಬ್ರು ಕೂಡಿ ಒಂದಾಗಿ ಕಾರ್ಯಕರ್ತರು ಪೂರ್ಣ ಹಕ್ಕೋರು ಮಕ್ಕಳು ಅಂತ ಹೇಳೋದಕ್ಕೆ ಪರಿಸ್ಥಿತಿ ತಂದಿರ್ತಾರೆ. ಹಂಗ ಈ ಸಂಕೇಶ್ವರ ಶಹರದ ಹಿರಿಯರು, ನಮ್ಮ ಸಮಾಜದ ಮುಖಂಡರು, ಅವ್ರು ಬೀಗರು, ಯಾರು ಬೀಗರನ್ನ ರಾಜಕೀಯವಾಗಿ ಮುಗಿಸಿದ್ರು ಈಗ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡಕ್ಕಾರ. ಎಂತ ವಿಪರ್ಯಾಸ. ಮತ್ತು ನಾವು ಲಿಂಗಾಯತರನ್ನ ಚೇರ್ಮನ್ ಮಾಡ್ತೀವಿ. ಇದು ಒಂದು BS ಕೌದಲಿಗೆಯವರನ್ನ ರಾಜಕೀಯವಾಗಿ ಸಂಪೂರ್ಣವಾಗಿ ಮುಗಿಸುವಂತ ಕಾರ್ಯಕ್ರಮ ಹಾಕೊಂಡವರು ಇವರೇ. 1 ಮನೆ 5 ಬಾಗಿಲು ಅದರಿಂದ 1 ಮನೆ 3 ಬಾಗಿಲು. ಈಗ ನಮ್ಮ ಸ್ಟೈಲ್ ಮುಖ್ಯ ಸ್ಟೈಲ್ 1 ಮನೆ 5 ಬಾಗಿಲು. ಯಾಕಂದ್ರೆ BS ಕೌದಲಿಗೆಯವರು ಲಿಂಗಾಯತ, BS ಕೌದಲಿಗೆ ಯಾವ ಚುಕ್ಕೆ ಇತ್ತು. BS ಕೌದಲಿಗೆ ಆ ಭಾಗದಲ್ಲಿ ತಮ್ಮ ಕೆಲಸ ಕಾರ್ಯವನ್ನು, ಸಮಾಜ ಕೆಲಸ ಕಾರ್ಯವನ್ನು ಮಾಡ್ತಾ ಬಂದಿದ್ರು. ಇವೆಲ್ಲ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಇವತ್ತು ಈ ಊರಿನ ಬೀಗರು ಅಂತ ಹೇಳಿದ. ಯಾಕೆ ಹೇಳಿದ್ರೆ ಈಗ ಅವ್ರ ದೋಸ್ತಿ ಅವ್ರಿಗೆ ಹೆಚ್ಚಾಗಿ ಈಗ ಅವ್ರು ಯಾವಾಗ ಎಲ್ಲಿ ಹಾಕ್ತಾರೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನಾವು ಭಾಳ ಹಾಕ್ಬೋದು. ನೀವು ಅವ್ರನ್ನ ಸಾಯಿರ್ತಾರೆ, ಅವ್ರಿಗೆ ಏನು ಹೇಳ್ಬೇಕಾದ್ರೆ 1 ಅಥವಾ 2 ಮಾತು ಅಷ್ಟೇ ಹೇಳೋದು. ಯಾಕಂದ್ರೆ ನಮ್ಮ ವಯಸ್ಸೇನಾಗಿತ್ತು ಅದಕ್ಕೆ ಡಬಲ್ ಅವರಿಗೆ ಮಳೆಗಾಲ ಬೇಸಿಗೆ ಅದಕ್ಕೆ ಇವತ್ತು ಆ ಹಿರಿಯರದವ್ರಿಗೆ ನಾವು ಹೇಳಕ್ ಬರಂಗಿಲ್ಲ. ನಾವು ಕೆಲವೊಂದು ಜನ ಸಜೆಷನ್ ಮಾಡಿದಾಗ ನಾನು ಕರೆದು ಹೇಳುವಂತ ಪ್ರಯತ್ನ ಮಾಡಿ ಮುಂದಿನ ನಿರ್ಮಾಣದಲ್ಲಿ ಏನು ಉತ್ತರ ಕೊಡ್ತೈತಿ ನೋಡು. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ಬೇಕಂದ್ರೂ ಸಹಿತ ಸಂಕೇಶ್ವರದ ಪರಿಸ್ಥಿತಿ ಇವತ್ತು ಈ ಭಾಗದಲ್ಲಿ ಶಾಸಕರಾಗಿ ಇವತ್ತು ದಿವಸ ಮಲಗೌಡ ಪಾಟೀಲರಾಗಿದ್ದಾರೆ, ಇವತ್ತು ದಿವಸ AB ಪಾಟೀಲರಾಗಿದ್ದಾರೆ, ಸಾರ್ವಾಳೆ ಅವರಾಗಿದ್ದಾರೆ. ಇವತ್ತು ಶಾಸಕರಾಗಿ ಮಲಗೌಡ ಪಾಟೀಲರು 4 ಪೀರಿಯಡ್ ಅದಾರ, ಶಾಸಕರಾಗಿ ಕುಮಾರಣ್ಣ ಪಾಟೀಲರು 3 ಪೀರಿಯಡ್ ಅದಾರ, ಸಾರ್ವಾಳೆ ಅವರು 1 ಪೀರಿಯಡ್ ಅದಾರ, ಮುಂದೊಂದು 3 ಪೀರಿಯಡ್ ಉಮೇಶ್ ಕತ್ತಿ ಅವರು. ಆದ್ರೆ ಈ 4 ಜನ ಯಾವ್ದಾದ್ರು ಪಾಟೀಲ ಬಗ್ಗೆ ಜನ ಕೇಳಿಸ್ಕೊಬೇಡ. ಈ ಶಾಸಕರಿಗೆ ಹೆಸರು ಹೇಳಿ ಇವ್ ಯಾರೇ ಒಂದು ಹೊಲ ಮನಿ ಬರ್ಸ್ಕೊಳ್ಳೋದು ಉದಾಹರಣೆ ಅವ್ರು ಶಾಸಕರಾಗೋದಕ್ಕೆ ನಾವು ಹೊಲ ಮನಿ ಬರ್ಸ್ಕೊಳ್ಳೋದು ಸರಿ ಮಾಡಿ ಕಷ್ಟ ಇವತ್ತು ರೊಕ್ಕ ಬೇಕವ್ರಿಗೆ. ಈ ಯಾವ್ದಾರ ಕೂಡ ಒಂದು ಸತೈತಂದ್ರೆ ಇಂಗ್ಲಿಷ್ ಇಸ್ತ್ರಿ ಶರ್ಟ್ ಹಾಕುತ್ತಾರ, ಸ್ಕೂಲ್ ಹಾಕೊಂಡ ವಿಷಯ ತಗೊಂಡ ಅಥವಾ ಇದುವಾಗಿ ಸತೈತ ಅಂದ್ರೆ ಅದು ಇಸ್ತ್ರಿ ಶರ್ಟ್ ಹಾಕುತ್ತಾರ. ಯಾಕಂದ್ರೆ ಹೆಣದ ಮ್ಯಾಗ 10 ಲಕ್ಷ ರೂಪಾಯಿ
ಗಜಾನನ ಕೋಳಿಯವರು ನಿನ್ನ ಸಂಶಯ ಇದ್ರೆ ಇಟ್ಟಂತಾರೆ ನಿರ್ಮಲ ಸಂಶಯ ಇದ್ರೆ ಇಟ್ಟಂತಾರೆ ಅವರು ನಿರ್ಮಲ ಸಂಶಯ ಇದ್ರೆ ಇಟ್ಟಂತಾರೆ ಇವರವರ ಸಜ್ಜತೆ ಇವರು ಮನೆಗೋದ ಇಟ್ಟು ಬಂದು ಅನ್ಬೋದ ಈ ಕಡೆ ಪನ್ನಾಸ್ ಈ ಕಡೆ ಪನ್ನಾಸ್ ಅವಂದು 2-3 ಮಾಡ್ಕೊಂಡು ಹೋಗ್ತಾರ ಪಿ ಎ ಆ ಮಗ ಹೋಗುವ ಮುಗಿತು ಇನ್ನು PSI ಇಲ್ಲ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತೈತಿ ಹೋಗ್ಬಿಡದ ನಿಮ್ಮ ಹೆಸರಲ್ಲೇ ಜನ ಮಾತಾಡಕತ್ತಾರೆ ನಿಮ್ಮದೇ ಹೇಳುವುದಿಲ್ಲ ಆದರೆ ನಾಲ್ಕೈದು ಹೆಸರು ಬೇರೆ ಹೇಳೋದಿ ಅವ್ರಿಗೂ 4-5 ಹೆಸರು ಈಗ ನಮ್ಮಲ್ಲಿ ನೀವು 183 ಹೇಳಿದ್ರೆ ಬಹುಶಃ ಮಲ್ಲರವರ ಇರ್ಬೋದು, ಸರಳ ಇರ್ಬೋದು, ಇರ್ಬೋದು, ಉಮೇಶ್ ಇರ್ಬೋದು, ಅನೇಕ ಭಾಗ ಶಾಸಕರು ಇನ್ನೂ ಸಹಿತ ಇಂಥ ಒಂದು ವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ನಾವ್ಯಾರು ಕಟ್ಟಿಲ್ಲ. ಈಗ ಇವತ್ತು ಲಿಂಗಾಯತರ ಅಧ್ಯಕ್ಷ ಮಾಡ್ತೀವಿ DCC ಬ್ಯಾಂಕ್ ಅಂತ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಲಿಂಗಾಯತರ ಅಧ್ಯಕ್ಷ ಮಾಡಿದ್ರು 1995-96 ನಾವು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಮುಗಿಸಿ ನಾನು ಚೇರ್ಮನ್ ಆದ್ವಿ. ಅವಾಗ ನಾನು ಅಲ್ಲಿ DYSP ಪ್ರಕಾಶ್ ಅಂತ ಇದ್ದ ಅವ್ನಿಗೆ ಹೇಳೋ ಮುಖಾಂತರ ಸಾಕಷ್ಟು ಹೆಲ್ಪ್ ಮಾಡಿ ಹೆಲ್ಪ್ ಮಾಡೋ ಮುಖಾಂತರ ಇವತ್ತು ದಿವಸ ಅವರ ಅಧಿಕಾರಕ್ಕೆ ಬಂದರು. ಬಂದ ನಂತರ ಅಲ್ಲಿ ನಾವು ಲಿಂಗಾಯತರು ನಾವಗಟ್ಟಿನ ಚೇರ್ಮನ್ ಮಾಡಿ ಅವನ ತೆಗೆ ಹೆಚ್ಚು. ಅದ ನಂತರ ಅಶೋಕ್ ಪಂಡಿತರು ಲಿಂಗಾಯತರು ಆಗಬೇಕು ನಮ್ಗೆ ಆರೋಗ್ಯ ಬಂದವರು ಅಶೋಕನ್ನ ಪಾರ್ಟಿ ಚೇರ್ಮನ್ ಮಾಡಿದ್ರು. ಏನು ಅವ್ರ ವಿಶ್ವಾಸದ ಸಹಿ ಮಾಡಕ್ಕೆ ಹೋದ. ಎನ್ಕ್ವೈರಿ ಆಯ್ತು, COD ಎನ್ಕ್ವೈರಿ ಆಯ್ತು. 4 ತಿಂಗಳಿಗೆ ಅಶೋಕ್ ಪಾಟೀಲ್ 4 ತಿಂಗಳು ಜೈಲಿಗೆ ಹೋಗಿ ಬಂದು 4 ತಿಂಗಳು ಜೈಲಿಗೆ ಹೋಗಿ ಬಂದು ಅಶೋಕ್ ಪಾಟೀಲ್ ಯಾಕೆ ಲಿಂಗಾಯತರು ಮಾಡ್ತಾರಂದ್ರ ಲಿಂಗಾಯತರು ಮಾಡಿದ್ರು ಮಾಹಿತಿಯಿಂದ ಅವ್ರು ಮಾಡೋದಿಲ್ಲ. ಅಂಗುಟ ಚಾಪಿರ್ಬೇಕು ಉಗಳ ಹಚ್ಚಿ ಇದೇಗ ನಾಲ್ಕು ಹೇಳ ನನ್ನ ಮುಂದೆ 290 ಕೋಟಿ ರೂಪಾಯಿ ಯಾವುದೋ ಶುಗರ್ ಫ್ಯಾಕ್ಟರಿ ಸಾಲಬೇಕಾಗಿತ್ತು. ನಾವು ಜಯಶೀಲ್ ಶೆಟ್ಟಿ ಒಂದು 5 ಎಕರೆ ಎಣ್ಣೆ ಇರ್ತದೆ ಬೆಳಗಾವ, ಅದನ್ನ 80 ಕೋಟಿ. ಇಲ್ಲಿ ನಮ್ಮ KHI ಬಾಜು ಒಂದು 5 ಎಕರೆ ಇರ್ತದೆ, ಅದ್ರ ಮ್ಯಾಗ ಒಂದು 50 ಕೋಟಿ, ಅಲ್ಲಿ 130 ಕೋಟಿ, ಮತ್ತು ಕೊಲ್ಲಾಪುರ DCC ಬ್ಯಾಂಕ್ನಾಗ 80 ಕೋಟಿ, ನಮ್ಮಲ್ಲಿ 80 ಕೋಟಿ, 290 ಕೋಟಿ ಕೊಟ್ಟು ಯಾವುದಕ್ಕೆ ಲಕ್ಷ್ಮೀ ನರಸಿಂಹಯ್ಯ ಇಟ್ಟು ಮಂಡ್ಯಾಗ ಲಕ್ಷ್ಮೀ ನರಸಿಂಹಯ್ಯ ಯಾವ ಮಾತಿಗೆ ಯಾವ ಇರ್ತಿಲ್ವ. ಲಕ್ಷ್ಮೀ ನರಸಿಂಹ ಕೂಡ ಕೋಣ ಅಮ್ಮ ಕರ್ತವ್ರೆ ಲಕ್ಷ್ಮೀ ನರಸಿಂಹಯ್ಯ ಮನುಷ್ಯನೇ ಇಲ್ಲ. ಅದ್ರ ಮ್ಯಾಲ ಅದ್ರ ಆಫೀಸ್ ಇಲ್ಲ, ಆಫೀಸ್ ಅಡ್ರೆಸ್ ಇಲ್ಲ, ಪ್ಲಾಟ್ ನಂಬರ್ ಇಲ್ಲ. ಕಡಿಗೋದು ಪ್ಲಾಟ್ ನಂಬರ್ ಕೊಟ್ಟು ನಾವು ವಿದೌಟ್ ಅಡ್ರೆಸ್ ಹೆಂಗ್ ಕೊಡಕ್ ಬರ್ತೈತಿ ಅದು ಹೋಗಿ ನೋಡ್ಲಿಕ್ಕೆ ಬರ್ತಿರುತ್ತೆ. ಆ ಪ್ಲಾಟ್ ನಂಬರ್ ಕೊಟ್ಟು ಬೆಂಗಳೂರಾಗಿ ನೋಡಕ್ ಹೋದ್ರ ಸೈಕಲ್ ರಿಪೇರಿ ಮಾಡೋ ಗ್ಯಾರೇಜ್ ಇತ್ತು.
ಬ್ಯಾಲೆನ್ಸ್ ಅಂದ್ರೆ ಇಟ್ಟು ಡೀಪ್ ನೀವು ಹೋಗೋದಾದ್ರೆ ನೀವು ಚೇರ್ಮನ್ ಆಗಿ ಉಳಿದಾಗ ದೊಡ್ಡ ಬ್ಯಾಂಕಿಗೆ ಹೋಗ್ಬೇಕು, ಸಾರ್ವಜನಿಕರು ಹೋಗ್ಬೇಕು, ಇದು ಡೆವಲಪ್ ಮಾಡಕ್ಕೆ ನಾವು ಕರೆಕ್ಟ್ ಬಂದ್ರೆ ಕೊಡ್ತಾರೆ, ಇದೆಲ್ಲ ಸರಿ ಮಾಡಂಗಿಲ್ಲ. ಅದ್ರ ನಂತರ ಗಾಢ ಮನೆಗೆ ರೊಕ್ಕ ಕೊಡೋದು ಕೊಡುವಂತೆ ಇಲ್ಲ. ಗಾಢ ಮನೆ ಕೊಡೋಣ ಅಂದ ಕೂಡ ಅದಕ್ಕೆ ಬಹಳ 8 ಲಕ್ಷ ರೂಪಾಯಿ ಹೊಸ ಸಿಸ್ಟಮ್ ಹೋಗ್ಬೇಕು, 8 ಲಕ್ಷ ರೂಪಾಯಿ ಆಗಬೇಕು. ಒಂದು ಗಾಢ ಮನೆಗೆ 50 ಲಕ್ಷ ಕೊಡ್ತೀವಿ, 50 ಹೆಂಗ್ ಕೊಡಕ್ಕೆ ಹೋಗೋದಕ್ಕೆ ಇಲ್ಲ. ಅವ್ರು ಮತ್ತೆ ಕಲ್ತಿರ್ತಾವ, ಅವರು ಮಕ್ಕಳು ಬೇಕಾದ್ರೆ ಕಲ್ತಿರೋಲ್ಲ. ನನಗೆ ಎಸ್ಟಿಮೇಟ್ ಆಗಿ ನಾನು ಗಾಢದಲ್ಲಿ ಹೇಳ್ದಾಗೈತೆ ಅಷ್ಟ ಈ ವಿಚಾರ ಮತ್ತು ಅವ್ರು ಕೇಳಿನ ಕರೆದು ನೀ ಬ್ಯಾಂಕ್ ರಿಸರ್ವ್ ತಕ್ಕೊಳ್ಳೋ ರೊಕ್ಕನ ನೀವು ತಕ್ಕೊಳ್ಳೋದ್ರೆ ನಾ ಈ ಬ್ಯಾಂಕ್ನಾಗ ಯಾಕಂದ್ರೆ ಮುಚ್ಚಿ ಹೋಗಿತ್ತು, 96ನೇ ಇಸ್ವಿಯಾಗ ಮುಚ್ಚಿ ಹೋಗಿತ್ತು. ಅದನ್ನು ಉಳಿಸಿ ಬೆಳೆಸಿ ಇವತ್ತು ದಿವಸ ವ್ಯವಸ್ಥಿತವಾಗಿ ನಮ್ಮ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ಈ ಒಂದು ಹಂತಕ್ಕೆ ತಂದ. ಮತ್ತು ಬಹುಶಃ ಕರ್ನಾಟಕ ರಾಜ್ಯದಾಗ ಡಿವಿಡೆಂಡ್ ಯಾವ್ದಾದ್ರು ಬ್ಯಾಂಕ್ ಇದೆ, ಬೆಳಗಾವಿ ಜಿಲ್ಲಾ ಮಧ್ಯವಿಲಾಸ ಬ್ಯಾಂಕ್ ಅವತ್ತು ಈ ಸಂದರ್ಭವನ್ನು ಅವ್ರಿಗೆ ಹೇಳಿದ, ದಯಮಾಡಿ ನನಗೆ ಯಾವುದಿಲ್ಲ, ನೀವು ಊಟ ಮಾಡಕ್ಕಿದ್ರೆ ಇದನ್ನು ತಡೆಯಕ್ಕೂ ಯಾವ ಗೊತ್ತಿಲ್ಲ. ಡೈರೆಕ್ಟ್ ಹೋಗಿ 7 ಮಂದಿನ ಕಳಿಸಿ ಹಿಂಗೆ ಬರಾಗತ್ತೆ ಮತ್ತೆ ಹೆಂಗೆ ಮುಂದೆ ಇಲ್ಲಿ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡೋದು. ಮೀಟಿಂಗ್ ಚರ್ಚೆ ಮಾಡಿ ಗಜಾನನ ಕೊಳ್ಳಿ, ನಾನು ಲಕ್ಷ್ಮಣ್ ಸವದಿ 3 ಮಂದಿ ಹೋದ್ರು. ಇದೇನು ಚರ್ಚೆ ಮಾಡೋದು ಅಂತ ನಾ ಅಂಜಿನಿಗೆ ಒಬ್ಬೊಬ್ಬ ಡೈರೆಕ್ಟರ್ಗೆ 50-54 ಕೊಟ್ಟು ಮಕ್ಕಳು ಯಾವ ಬರಲೇ ಇಲ್ಲ. ಇಲ್ಲೇ ನಾವು ಬುಡವರ ಕಿಶೋರ ನಾನು ಗಜಾನ ಬಿಟ್ಟು 50-50 ಹೊಂದಿಸಿದ ಮೊದಲು ಅಡ್ವಾನ್ಸ್ 25 ಕೊಡು, 25 ಲಾಕ್ ಅಡ್ವಾನ್ಸ್ ಎಲ್ಲ ಮಂಜೂರಾಗಿ ಬಂದು ಕೈಯಾಗ ಬಂದ್ರು. 25 ಆಮೇಲೆ ಮೀಟಿಂಗ್ ಯಾರು ಬರ್ತಾರೆ ನಾ ಗಜಾನಗಳಿಗೆ ಹೇಳಿ ಮತ್ತೆ ಏನು ಕೊಡ್ಬೇಡಿ, ನೀವು ಹೋಗು, ಏನು ಸಿಗ್ತಾವ, ಏನು ಕೊಡ್ತೀರ ನಾವು ಬೇದಲ್ಲ ಗೊತ್ತಿಲ್ಲ. ನಾಳೆ ಹೋಗುದಿಲ್ಲ ಮಾಡಿದಾರು 10 ನಿಮ್ಮ ಮನೆಯವರು ಹೋಗುವ ನನಗೆ ದೇವರೆಲ್ಲ ಕೊಟ್ಟರು ನನ್ನ ಜೊತೆ ನಾವು ನೀ ಕೆಳಗೆ ಮುಂದೆ ನಿನ್ ಜೊತೆ ಬರೋ ಕಡೆಗೆ ಜೀವನ ಕರೆಸಿ ಬಾರದವರು ಬ್ಲಾಕ್ ಸರಿ ಮಾಡಿ ಇವ್ರಿಡುವ ಮುಂದೆ ಯಾವಾಗ ಫೋನ್ ಮಾಡಿ ಅವಾಗ ಸ್ಪೀಕರ್ ಬೋರ್ಡ್ನಾಗ ಸ್ಪೀಕರ್ ಮಾಡಿ ಕಳಿಸ್ತೀವಿ ಮುಗಿಸಿ. ಇವತ್ತು ಡಿಸಿಸಿ ಬ್ಯಾಂಕ್ ಈ ಸಲದ ಚುನಾವಣೆ ನಡೆಯಕತ್ತದೆ. ಈ ಸಲದ ಚುನಾವಣೆ ಏನು ಡಿಸಿಸಿ ಬ್ಯಾಂಕ್ ಅವ್ರ ಕಡೆ ಹೋದ್ರ ಮುಂದಿನ ಚುನಾವಣೆ ಬರುವುದಿಲ್ಲ, ಈ ಸಲ ಜಿಲ್ಲಾ ಎಲ್ಲ 15 ತಾರೀಕಿನ ಜನರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ದಯಮಾಡಿ ಏನು 3 ತಿಂಗಳ ಅಡ್ವಾನ್ಸ್ ತಾಲೂಕರಿಗೆ ಒಂದೊಂದು ತಾಲೂಕಿನ ಒಂದು ಸೊಸೈಟಿ 1 ಲಾಖ್ 1.5 ಲಾಖ್ 2 ಲಾಖ್ 4 ಲಾಖ್ 5 ಲಾಖ್ ಏನೇನು ಕೊಟ್ಟಿದ್ದಾರೆ ಆ ರೊಕ್ಕ ತಗೊಂಡು ಬಂದ್ರೆ ವೋಟ್ ಹಾಕಿದ್ರೆ 15 ತಾಲೂಕಿನಾಗ ಇರ್ತಕ್ಕಂಥ ರೈತರ ಭಿಕ್ಷಾ ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಈ ಒಂದು ಸಂಸ್ಥೆ ಮೇಲೆ ಡಿಪೆಂಡ್ ಇದ್ದಂತ 50 ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಈ ಸಂಸ್ಥೆ ಮೇಲೆ ಡಿಪೆಂಡ್ ಇದ್ದಂತ ಜನ ಹಾರಿ ಬರ್ತಾರೋ ಅನ್ನೋ ಸಹಿತ ಇದೇ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕೆ ದಯಮಾಡಿ ಜಿಲ್ಲೆಯ ಜನ ಇವತ್ತು ದಿವಸ ವಿಚಾರ ಮಾಡಬೇಕು. ಕ್ಷಣದ ಸುಖಕ್ಕಾಗಿ ಏನೋ ದುಡ್ಡು ಕೊಡ್ತಾರಂತ ಮೊದಲ ಹಾಕಿದ್ರೆ ನಾಳೆ ಮಕ್ಕಳು ಮೊಮ್ಮಕ್ಕಳಿಗೆ ಏನು ಬೆಳೆಸಾಲ ಅದ್ರ ಸಾಲ ಇದ್ರ ಸಾಲ ಕೊಡಬೇಕು, ಅದೇನು ವ್ಯವಸ್ಥೆ ಆಗೋಲ್ಲ. ಅದನ್ನೇ ಆಗಿದೆ ಈ ಹೆಂಗಲ್ಲಿ ಅವ್ರಿಗೆ ಬುಕ್ ಆಗಿರೋ ಒಂದು BO ಆಫೀಸ್ ಕೆಳಗೆ ಶರಣ
ಟಿವಿ ಅದು ಮತ್ತೆ ನೀನು ಮಾಡಿದ್ರೆ ಇಂಥ ಒಂದು ಸಂದರ್ಭವನ್ನು ನಾವು ಗಮನದಾಗ ಇಟ್ಕೊಂಡು ಇವತ್ತು ವಿಶೇಷವಾಗಿ ನಾನಿಲ್ಲಿ ಊಟಿ ಹಾಕಿ ಹೋಗಿದ್ದೆ. अब काय हो का त्यांनी 4 वेळा येऊन गेला. तुम्ही पहिल्यांदा आता यायला लागले मग 4 वेळा येऊन जाऊ दे. त्याचं पण कोण होतं नाही आमच्या गावात कोण नव्हतं तरी त्याचं जातात काय येणार गडीपर्यंत जाणार आणि गडीला येणार निपाणीपर्यंत जाणार 4 दिवस रोड बनाने आणि ಈ ಕರ್ನಾಟಕ ಗೋವಾ ಹೈವೇ ಮ್ಯಾಗ ಆಜು ಜಮೀನ್ ಯಾವ ಚಲೋ ಆಜು ಜಮೀನ ಯಾವ ಚಲೋ ಯಾವ ಹವಾಮಾನ ಬಿಟ್ಟು ಯಾವ ಯಾವ ಗನ್ಪಾಯಿಂಟ್ ಮೇಲೆ ಬಿಟ್ಟು ಕೊಡ್ತಾ ಅದನ್ನೆಲ್ಲ ಮಾಹಿತಿ ತಗೊಳಕ 4 ದಿವಸ ನಿಮಗೆ ಅವ್ರು ಬೇಕು ನಾವು ಬೇಕು. ಅದರ ಸಲುವಾಗಿ 2 ತಿಂಗಳ ತಿರುಗಾಡ್ತ ನಮ್ಮ ತಾಲೂಕಿನಾಗ ಹೇಳೋದಾಗ ತಿರುಗಾಡ್ತಾರೆ ಫ್ಯಾಮಿಲಿ ಹಿಸ್ಟ್ರಿ ಅರ್ಥ ಐತೆ ಕೆಲವರು ಹೆಂಗೆ ತಿರುಗಾಡಕಂದ್ರೆ ಹಾಕಿ ಇಡೀ ಕೆಲವ್ರಿಗೆ ತಿರುಗಾಡಿದ ಅದು ಮತ್ತೆ ಯಾರವರು ಕರೆಕ್ಟರ್ ಹೇಳೋದಲ್ಲ ಉಸ್ತುವಾರಿ ಸಚಿವರು ಓಡೋಡಿ ಗಲ್ಲಿ ಗಲ್ಲಿ ತಿರುಗಾಡಿದ್ರು ಒಂದು ಹುಡುಗ ಹೋಗಿ ಬಟ್ ಹಿಡಿದಿಲ್ಲ ಅವ್ರು ಮಾತಾಡಿಸಿಲ್ಲ ತೆರಿ ನ್ಯಾಯ ಮಾಡಿ ಅವ್ರು ನೋಡಿಲ್ಲ. ಇದು ನಮ್ಮ ಮುಖ್ಯ ತಾಲೂಕಿನ ಮತ್ತು ಇನ್ನೊಂದು ದೊಡ್ಡ ನಿಮ್ಗೆ ವಿಷಯ ಗೊತ್ತಿಲ್ಲ. ಈ ಸೂಜಿ ಡಬ್ಬಣ ದಾನ विशेष मला सांगतो सुई डबण आणि दोरा वेगळं येतं दुपारी सुजी डबणा दादा बेकेंद्री म्हणून विचारतात म्हणून बेळग ಮುಂಜಾನೆ ಸಂಜೆ ತನಕ ಸೂಜಿ ಡಬಣ ದಾದ ಕುಟುಂಬ ಇರ್ತೈತಿ. ಅವ್ರು ಯಾಕೆ ಬರ್ತಾರಂದ್ರ कुठल्या गल्लीमध्ये लोक कमी आहे कुठलं घरला करू म्हणजे ಯಾವ ಮನೆ ಕೀ ಹರಿಯೈತಿ ಯಾವ ಕೀ ಸಲ್ಲೈತಿ ಯಾವ ಭಾಗ ಒಂದು ಕೊಡ್ತಿರ್ತೈತಿ ಈ ಭಾಗದಾಗ ಹಿಂದಿನ ಹಿಂದೂ ಬಾಗಿನ ಡಾಟಾ ಗೊತ್ತೈತಿನ ಅವರು ಸೂಜಿ ಡಬಣ ದಾರು ನೆವಾರ ಬಂದಂತ ದರೋಡೆ ತಗೊಂಡವ್ರೆ ನಮಗೆ ಗೊತ್ತಿಲ್ಲ. ಒಂದ್ ವೇಳೆ ಈ ಮನೆಗೆ ಬಂದ್ರೆ ಈಗ ಹೋಗ್ತಾರ ಯಾರನ್ನ ನಡ್ಕೊಳ್ಳೋದಾಗಿರ್ತಾರೆ ಅದರ ಚಾಪ ಇವರು ನಾವು ಕರೆದಿಂದ ಬಿಟ್ಟಿದ್ದು ಕರೆಯದೆ ಬರುವವನ ಕೇಳದೆ ಕೇಳದೆ ಹೋಗುವನ ಕರೆದದ್ದು ಕೆಲವೇ ಹೊಡೆ ಬೆಳ್ಳ ಕಷ್ಟ ಇಟ್ಕೊಂಡು ಬರ್ತಾರದು ಏನು ಅಂತ ಜನ ಕಡೆಗೆ ಬಂದಪ್ಪ ಏನು ಬಂದವ್ ಚಾ ಮಾಡಿ ಕೊಡ್ಬೇಕು. ಚಾ ಮಾಡಿ ಕೊಡುವುದ ಇವರು ಹೊರಗೆ ಕೊಟ್ಟು ಜನ ಕೇಳಿಸ್ತಾರೆ ಹಿಂಗೆ ಹೇಳ್ತೈತಿ ಈ ಮನೆ ಕಿಮ್ಮತ್ ಗ್ರೀನ್ ಪ್ಲಾನ್ ಚಲೋನ ಗ್ರೀನ್ ಪ್ಲಾನ್ ಚಲೋ ಮತ್ತೊಬ್ಬ ಹೇಳ್ತಾರೆ ಆಶಾಪುರ ನಮ್ಮ ಜಮೀನು ಹೇಳಕ್ ನಮ್ಗೆ ಗೊತ್ತಿಲ್ಲ ನಮ್ಮ ಜಮೀನು ಹೇಳಕ್ ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಕರೆಯಕ್ಕಿಲ್ಲ ಅವ್ರು ಹೇಳೋದಾಗಿ ಸತ್ಯವಾದ ರೊಕ್ಕ ಪಟ್ಟು ಖರೀದಿ 10 ಮಂದಿ ಬರ್ತೈತಿ ಯಾವ್ದು
ಶಂಕರನ ಕರ್ಣಿ ನಮಗೂ ಅಗ್ನಿ ಪ್ರೀತಿ ಮನುಷ್ಯ ಶಂಕರ ಕಾಕ ನಮ್ಮ ಕೊಣ್ಣೂರು ಬ್ರಾಂಚ್ ಸಲಹಾ ಸಮಿತಿ ಚೇರ್ಮನ್ ಇನ್ 1987 ಅವರು ಫೈನಲ್ ಅವರು MLA ಅವರು ಸಲಹಾ ಸಮಿತಿ ಚೇರ್ಮನ್ ಅವರು ಗೋಕಾಕ್ನಿಂದ ಯೂನಿಯನ್ ಪ್ರೆಸಿಡೆಂಟ್ ಇದ್ರು. ವ್ಯವಹಾರ ಉದ್ಯೋಗ ಕರೆಕ್ಟ್ ಮಾಡ್ಕೊಂಡು ಎಲ್ಲ ಮಂದಿ ಜನ್ಮ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಇವ್ರು ಎಲ್ಲಿ ಭಕ್ತರು ಬೆನ್ನ ಹತ್ತಿ ದುಮಡಿ ಮಾಡಿ ಶಂಕರ್ ಕಾಕರು ಭಟ್ಟೋದು ಎರಡು ಭಟ್ಟೋದು ಆ ಟೈಮ್ ದುಮಡಿ ಆಯ್ತು ಏನೇನಾದ್ರು ಕಡಿಕೆ ಅವ್ರ ಕಬ್ಜ ಹೌದು ವಿನಯನ್ ಅವ್ರ ಕಬ್ಜ ಹೌದು ಅವ್ರ ಕಬ್ಜ ವಿನಯನ್ ಹೋಗ್ಬಿಡ್ಲೆ ಒಂದು 6 ತಿಂಗಳೆಲ್ಲ ಇದ ಉಸ್ತುವಾರಿ ಹೋಗಿ ಬಟ್ಟೆ ನೋಡೋದು ಚಾಲೂ ಆಯ್ತು. ಒಂದು 2 ವರ್ಷದ ಸುತ್ತಮುತ್ತ ಮಾಡಿದ್ರು. ಮುಂದೆ ಹೇಳಿದ್ರು ಏನು ಪಗಾರ ಬರ್ತದೆ ಅದ್ರಾಗ ಅರ್ಧ ನಿಮ್ಗ ಅರ್ಧ ನಮ್ಗ ಅಲ್ಲೇ ಆಗ್ಬಿಟ್ಟಿದ್ವಿ ವಿನಯನ್ ಒಂದೇನು ಒಂದು 60,000 ಮಂದಿ ದುಡ್ತಿದ್ರು. ಎಲ್ಲ ಅವ್ರ ಮಂದಿಗೆ ಗೋಕಾಕದಾಗ ಹೊಡೆದ ಬಾಂಡೆ ತೊಳೆಯಾಕ ಅದರ ಬಗ್ಗೆ ಹೆಚ್ಚು. ಇವತ್ತು ಘಟಪ್ರಭಾ ಫ್ಯಾಕ್ಟರಿ ಬಗ್ಗೆ ಹೆಚ್ಚು. ಇನ್ನೊಂದು ಹಪ್ತಾದ ವಿಚಾರ ಕೇಳಬೇಕು. ಹಪ್ತಾ ನಾವು ತಿಳಿದ ವಕೀಲರು ಬಾರ್ ಅಸೋಸಿಯೇಷನ್ಗೂ ಹಪ್ತಾ ಇದ್ರು ನಮಗೂ ಗೊತ್ತಿದ್ರಿಲ್ಲ. ये देशामधला 9वा बार असोसिएशन हप्ता डॉक्टरी हप्ता बंगाली हप्ता पनानी हप्ता नावगेड़ी हप्ता अरवियली हप्ता जनानी हप्ता टमटम हप्ता क्रूजर हप्ता नेत्र हप्ता ओल्ड हप्ता 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 ಮ್ಯಾಗಿಲ್ಲದ ಇವತ್ತು ದಿವಸ ಹಪ್ತಾ ಹೋಗಿಲ್ಲವರು ಶಕ್ತಿ. ಈಗ ಮೈ ಉಮೇಶ್ ಅಂತ ಕಾರ್ಯಕ್ರಮ ಬಹುಶಃ ನೀವು 4 ಜನ ಬಂದಿರ್ಬೋದು, ಸಂಗೇಶ್ವರ ಜನ ಬಂದಿದ್ದು. ಉತ್ತರ ಕರ್ನಾಟಕದ ಕನಸುಗಾರ ಅಂತ ಪುಸ್ತಕ ಬಿಡುಗಡೆ ಮಾಡೋದು. ನಾಲ್ಕು ಮಾತಾಡ್ತದೆ ನಿಮ್ಗೆ ಗೊತ್ತೈತಿ, ಉಮೇಶ್ ಅನ್ನು ಮಾತಾಡ್ತಾರೆ ನಿಮ್ಗೆ ಗೊತ್ತೈತಿ. ನಮ್ಮ ನಿಖಿಲ್ ಗದ್ದಿ ಮಗ ನಾವು ಭಾಷಣ ಮಾಡಿದ್ರ 50,000 ಮಂದಿ ನಾವು ಮುಂಜಾನೆ ಬೇದಿನ ಮಗನ 50,000 ಮಂದಿ ಇರ್ತೈತಿ. ಏನ್ ಭಾಷಣ ಮಾಡ್ತಾವ ಕಡಾತಿ ಅವನು ಬೇದೀನಿ, ಪವನ್ ಗದ್ದಿ ಮಗನ ಬೇದೀನಿ, ಪೃಥ್ವಿ ಗದ್ದಿ ಮಗನ ಬೇದೀನಿ. 50,000 ಮಂದಿ ಇರ್ತೈತಿ. ಸ್ಟೇಜ್ ಕರಿಯರ್ ಹೆಂಗ ಸ್ಟೇಜ್ ಕರಿಯರ್ ಬರಾಕ್ಬೇಕು. ಬರ್ಲಿಲ್ಲ ಏನು ಅಪ್ಪತಪ್ಪ ಮಾತಾಡ ನೋಡೋಲ್ಲ ಬೇಡ. ನೀ ತಂದು ಕೊಡೋಣಾಗತ್ತ ನೀ ಏನು ಮಾತಾಡ್ತಿ. ನೀವು 10 ಪಟ್ಟು ಮಾತಾಡೋ ಮಕ್ಕಳು ಕಲ್ತ್ಕೊಂಡು ನಮ್ಮನ್ನು ಮಾತಾಡಕತ್ತು ಬರೇ ಕೂತು ನೀ ಕೇಳ. ತಪ್ಪು ಮಾಡ್ರೆ ಮನ್ಯಾಗ ಒಂದು ಬೆಟ್ಟ ಬೀಳ ಮಾತಾಡಿ. ನಿಖಿಲ್ ಮಗ ಮಾತಾಡಿ, ಪವನ್ ಮಗ ಆರೋಷನು ಮಾತಾಡಿ, ಪೃಥ್ವಿ ಮಗ ಶಾಮಿಯನ್ನು ಮಾತಾಡಿ. ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಒಂದ್ ಸ್ವಲ್ಪ ನಮ್ ಕಡೆ ಬಂದ ಜೀನ್ಸ್ ನಮ್ ಗಿಜ್ಜ ಹೋಗಿದೆ. ಈ ಪೃಥ್ವಿ ಮಗಳಿಗೆ ಅವನು ಹಿಂದಿ ಜೀನ್ಸ್ ಬಂದ್ರೆ ಇಂಗ್ಲಿಷ್ ಅಲ್ಲಿ ಅಥವಾ ನಾನು ಇಬ್ರು ನಮ್ಮನ್ನು ಏನ್ ಹೇಳಿದೆ, ನಮ್ಮ ಅಜ್ಜ ಮಂತ್ರಿ ಇದ್ದ, ಡಿಫ್ರೆನ್ಶಿಯೇಟ್ ಮಾಡ್ತಿರ್ಕಿಲ್ಲ, ಈಕ್ವಾಲಿಟಿ ಮಾಡ್ತಿದ್ದ, ಎಲ್ಲರೂ ರಾಜಿ ಮಾಡ್ತಿದ್ದ, ಮುಂದೂ ಮಾಡಬೇಕು. ಈಗ ನಮ್ಮ ಸಣ್ಣ ಅಜ್ಜನ ಮಾಡಾಕತ್ತನು, ಮುಂದೆ ನಾವು ಮಾಡ್ತೀವಿ. ನಾಳೆ ಈಗ ಮಾಡಲಿಲ್ಲ ಅಂದ್ರೂ ನಾವಿಬ್ರು ಕೂಡಿದೆಲ್ಲ ಕಾಳಜಿ ಮಾಡ್ತೀವಿ. ಇದು ರಾಜಕಾರಣದ ರಕ್ತದಲ್ಲಿ ಮಾತಾಡ್ತಾವ. ಜೀನ್ಸ್ ಹಾಕ್ಬೇಕ್ರಿ, 50,000 ಮಂದಿ ಮುಂದೆ ನಿಂತ 10 ವರ್ಷದೊಳಗ 2 ವರ್ಷದೊಳಗ 7 ವರ್ಷದ ಹುಡುಗಿ ಮಾತಾಡ್ತಿದ್ದಲ್ಲ. ಮೆಡಿಕಲಿ ದೇ ನೀಡ್
ಜೀನ್ಸ್ ಶೆರೆಮಾರು ಜೀನ್ಸ್ ರಾಜಕಾರಣ ಮಾಡಿದ ಯಾವ್ದು ರಾಜ್ಯ ಜಿಲ್ಲಾ ತಾಲೂಕು ಉಳಿದಕ್ಕೂ ಉಳಿದಲ್ಲಿ ಶಕ್ಯನೇ ಇಲ್ಲ. ಆದ್ರೆ ತಪ್ಪು ನಮ್ಮಿಂದ ಇದ್ದಾವ ಮಾತೋಣ, ತಪ್ಪು ನಮ್ಮಿಂದ ಇದ್ದಾವ ನಾವು ಒಪ್ಕೋಬೇಕು. ಅವಾಗ 1996-97 ಇದ ಎ.ಬಿ. ಪಾಟೀಲ್ ಹಿರಿಯ ಸೋದರ ಎ.ಬಿ. ಪಾಟೀಲ್ ಹಿರಿಯ ಸೋದರ ದಿವಂಗತ ಉಮೇಶನ ಕತ್ತಿ ಇವ್ರು ಹೋಗಿ ಬೆನ್ನು ಹತ್ತಿ MLC ಮಾಡಿ ಅದರೊಳಗೆ ವಿಶೇಷವಾಗಿ ಎ.ಬಿ. ಪಾಟೀಲ್ ಸ್ವಲ್ಪ ದುಡ್ಡು ಮಾಡಿದ್ರು. ಕಾಡ ಗಾಳ ಗಾಳ ಎರಡು ಸಲ ಹೇಳಿ ನಾವು ಕರೆ ನಮ್ಮ ಅಣ್ಣ ತಿರುಗಿ ಬಕ್ಕಿದ್ದ ದೇವರಿಗೆ ಮಾಡೋದು ಮಾಡಿ 98ನೇ ಇಸ್ವಿಯಾಗ ಬೊಮ್ಮಾಯಿ ಸೋಮಣ್ಣ ಬೊಮ್ಮಾಯಿ ದೇವೇಗೌಡರು ಜೆ.ಎಸ್. ಪಟೇಲ್ 3 ಮಂದಿ ಗೋಕಾಕ ಕಾರ್ಯಕ್ರಮಕ್ಕೆ ಬಂದರು. ಅವಾಗ ಇವು ಸಿಟ್ಟಿಂಗ್ MLC ಮತ್ತು ಮಹಾದೇವನ ಮುನ್ನೋಳಿ ಮನೆಯಾಗ ದೊಡ್ಡ ಬೊಮ್ಮಾಯಿ ಮಂಡ್ಯ ರೆಸ್ಟ್ ಒಳಗ, ಶಿವಪುತ್ರ ಬಿದರಿ ಮನೆಯಾಗ ದೇವೇಗೌಡ ರೆಸ್ಟ್ ಒಳಗ. ನಮಗ ಪಟೇಲ್ ಹೊಂದಿದ್ದಂತ ಇವ್ನು ಹೆಲ್ಗಾರ್ಡನ್ನಾಗ ರೆಸ್ಟ್ ಮಾಡ್ತದೆ. ಇವನು ನಾನು ಜೋಡಿ ಕಳಿಸಿ ಓದಿಯು ಮಲಿಯು ಎಲ್ಲ ಮಾಡೋದು. ಈ ರಮೇಶ್ ಜಾಕೆಟ್ ಅಂತದಲ್ಲಿ ಕೂಟ್ ಹಾಕ್ತಾರೆ, ಜಾಕೆಟ್ ಅಂತ ಕೂಟ್ ಹಾಕಿ ಒಂದು ಕಾರ್ ಮುಸಾದ ಕಾರ್ ಹೋಗ್ತದೆ, ಕಾರ್ ಹೋಗ್ಬೋದು ಬಂದು ಈಗ ಮ್ಯಾಗ ಮನೆ ಮನೆ ಕೆಳಗೆ ಕೈ ಬಿಟ್ರು. ಇದು ಯಾರ ಮನೆ ಅದು ಜಾರಕಿಹೊಳಿ ಅವ್ರ ಕೈ. ಅವ್ ಏನ್ ಮಾಡ್ತಾನೋ ಮನೆ ನೀವು MLC ಮಾಡಿದ್ರಿ. MLC ಮಾಡಲ್ಲ ಹೋಗ್ರೆ ಅವ್ರ ತಂದೆ ಸರಿ ಮಾಡ್ತಾನೆ. ನಾವೊಂದು ರಾಜ್ಯದ ಮುಖ್ಯಮಂತ್ರಿ ಸೆರೆ ಮಾಡೋ ರಮಿಸಿದ್ದೀರಲ್ಲ. ನಾವೇನ್ ಮಾಡ್ತಾ ಡಾಕ್ಟರ್ ವ್ಯಾಪಾರಕ್ಕೆ ಗೌಡ ಏನಿಲ್ಲ ಶಿವಪುತ್ರ ಬಿದ್ರಿ ಮನೆ ಆಗಲ್ಲ. ನಾವೇನ್ ಮಾಡ್ತಾ ಅವನು ಕಾಟನ್ ಅವನು ಯೋಗಿ ಮಧ್ಯಾಹ್ನ ಸೆರೆಮನೆ ಒಬ್ಬರಿಗೆ 4 ಗಂಟೆ ಕಾರ್ಯಕ್ರಮದ ಯಜಮಾನ 3 ಗಂಟೆ ನನ್ನ ಬ್ಯಾಂಕ್ ಹಾಕ್ಬೇಕು. ಅವಾಗ ಮಾತು ಹೇಳಿ ಏನ್ ಹೇಳ ಅಂದ್ರೆ ನಿಮ್ಮ ಅನುಭವ ಇದ್ದದ ಇಬ್ಬರು ಬೇಡ, ಮಾತನಾಡೋ ಬೇಡ, ಎಬಿ ಬಂದ್ರು ಬೇಡ, ಉಮೇಶ್ ಅಂದ್ರು ಬೇಡ. ಯಾರು ರಾಜಕಾರಣ ಬರ್ಬೇಕು, ಯಾರು ರಾಜಕಾರಣ ಬರ್ಬೇಕು ಅಂತ ಕಟಕ ಮನ್ಯಾಗ ಗಿಳಿ ಕೊಟ್ಟರೆ ಶಂಕರ ಶಿವನ್ ಗೊತ್ತೈತ್ರ. ಕಟಕ ಮನ್ಯಾಗ ಗಿಳಿ ಹೋಗಿ ಚಂದ ಐತೆ ಸಾಕು ಕೊಟ್ರೆ ಅದು ಶಿವನ್ ಗೊತ್ತೈತಿಲ್ಲ. ನೀ ಕೊಟ್ಟು ಹೊರಗೆ ಹೋಗೋದು ಟ್ಯಾಕ್ಸ್ ಟ್ಯಾಕ್ಸ್ ಇಂಥ ವಿಚಾರವಾಗಿ ಮತ್ತೆ ಅವತ್ತಿನ ದಿವಸ ನಾವು ನಡುವಿತ್ತು. ಜೆ.ಎಸ್. ಪಟೇಲ್ ಅಂದ್ರೆ ಬಹಳ ಬಹಳ ನಂಬರ್ತಕ್ಕಂಥ ವ್ಯಕ್ತಿ. ಒಂದ್ ದಿವಸ ಸ್ಪೀಕರ್ ಇದ್ರು ಅವ್ರು ಬಳ್ಳಾರಿ ಸ್ಪೀಕರ್ ಮಾನ್ಯ ಅಧ್ಯಕ್ಷರೇ ವಿಧಾನಸಭೆ ಮಾತಾಡಬೇಕಾದ್ರೆ ಮಾನ್ಯ ಅಧ್ಯಕ್ಷರೇ ಅಂತ ಮಾತಾಡಬೇಕು. ಕರೆ ಗಮನ ಹೋಗಿ ಹೆಣ್ಮಗ ಬಂದ ಕೂಡಲೇ ಅಧ್ಯಕ್ಷಿಣಿ ಅನ್ಬೇಕಾದ್ರೆ ಮತ್ತು ಅಧ್ಯಕ್ಷರೇ ಅಂತ ನೋಡೋದು ಅಧ್ಯಕ್ಷಿಣಿ ಅಂದ್ರೆ ಬಾಯಿ ಒಂದು ಸ್ವಲ್ಪ ತಿರುಗಬೇಕು, ನಾಲ್ಗೆ ಒಂದು ಸ್ವಲ್ಪ ಬಳಸಬೇಕು. ಅದನ್ನ ಚರ್ಚೆ ನಡೆದಿತ್ತು. ಅಧ್ಯಕ್ಷರೇ ಅನ್ನೋನು ನಿಮ್ಗೆ ಹೇಳಿದ್ದು ಏನು ಅಧ್ಯಕ್ಷಿಣ ಅನ್ನೋನು ಚರ್ಚೆ ನಡೆದು ಜೆ.ಎಸ್. ಪಟೇಲ್ ಬಂದು ಕೂತು
ಬಂದೈತೆ ಆಗಲಿ ಇದೊಂದು 2-3 ತಿಂಗಳ ಕಾಣ್ತದೆ. ಬಾಲಾಜಿ ನನಗಿರೋದೆ ಓಷಧಿ ಮನಿ ಕಟ್ಟ ಹೋಗ್ತೋರು ಅದರೆ ಇವತ್ತು ಇಂಥ ಜನ ಬಂದು ಇವತ್ತು ದಿವಸ ಹಟ್ಟಿ ಮೇಲೆ ಬೆಳೆಯಕ್ಕಂತಂದ್ರೆ ಇದು ಮೊನ್ನೆ 3 ತಿಂಗಳ ಶಾಪ್ ಆ ಬಾಲಾಜಿ ಬಂದ್ರೆ ಪುನಃ ತಿಂಗಳ ಅವಶ್ಯಕತೆ ಯಾವುದೇ ನಾವು ಕೈದು ರೂಪಾಯಿ ಅಪ್ಪ 3 ತಿಂಗಳ ಬಂದೈತೆ ಕಸ್ಟಮರ್ಗೂ ಅದೇ ರೇಟ ಹೋಲ್ಸೇಲ್ ಅದೇ ರೇಟ ಒಂದು 20-25 ಒಳ್ಳೆ ಹೋಗ್ತಾವ. ಇದು ನೋಡು ಸಂಸ್ಕಾರ 1987 ನಿರ್ದೋಷಿ ಗೇಟ್ನ್ಯಾಗ AK-47 ನಂಬೈತಿ. AK-47 ಇನ್ನಾಗಿದ್ದು ನಂತರ ಬಹುಶಃ ನೀವು 88 ನಂತರ ಹೋಗ್ಲಾವ್ರಿ. AK-47 that's a military weapon. ಯಾವುದು ಅದು ಮಿಲಿಟರಿ ವೆಪನ್. AK-47 ಈ ಬರ್ತದೆ ಅಲ್ಲ ಈಗಲಿಗೆ ನಿರ್ದೋಷಿ ಗೇಟ್ ಅಷ್ಟು 4 ಮಂದಿ ಸಾಕು. ಅದ್ರೊಳಗೆ ನಮ್ಮ ಮಾವಲ್ಲ ನಮ್ಮ ಅಪ್ಪನ ಸಾಲತ್ತಿ ಮೊಮ್ಮಗ ಮಾದರಿ ವಕೀಲ ಅದನ್ನ ನಾವು ಗೋಳಿ ಹತ್ತಿರಕ್ಕಿಲ್ಲ ನಾವು ಒಳಗೆ ಹಾಗೆ ಇಟ್ಕೊಂಡು ನಾವು ವಿಷಯ ಮುಗಿದಲ್ಲ. AK-47 37 ವರ್ಷದ ಕೇಸ್ ಆಯ್ತು. ಇನ್ನ ಕೇಸ್ ಎಲ್ಲಿ ಫೈಲ್ ಐತಿ ಫೈಲ್ ಅಲ್ಲೇ ಮೊದಲ ಕೇಸ್ ನಾವು AK-47 ಅಲ್ಲಿ ಯಾಕೆ ಸಂಜಯ್ ದತ್ AK-47 ತಗೊಂಡಿದ್ವಿ ನಾವು. ಸಂಜಯ್ ದತ್ AK-47 ತಗೊಂಡು ಕೇಸ್ ಇತ್ತು 5 ವರ್ಷ ಜೈಲಿಗೆ ಬಂದು ಹೋಗಿ ಬಂದ. ಇವಾಗ ತಲೆಯಾಗಿ ಆ ಪಾರ್ಟಿಯಾಗಿ 2 ಮಂದಿ ಈ ಪಾರ್ಟಿಯಾಗಿ 2 ಮಂದಿ. ಈ ಗೌರ್ಮೆಂಟ್ ಬಂದ್ರೆ ಆ ಫೈಲ್ ಕೂತ್ರು ಓಪನ್ ಆಗಬಾರ್ದು. ಆ ಗೌರ್ಮೆಂಟ್ ಬಂದ್ರೆ ಆ ಫೈಲ್ ಕೂತ್ರು ಓಪನ್ ಆಗಬಾರ್ದು. ಇದನ್ನು ಮಾಡುವಂತ ಜನ ಇವತ್ತು ದಿವಸ ನಮ್ಗೆ ರಕ್ಷಣೆ ಮಾಡ್ತಾರೋ. ಈಗ ಅವ್ರ ಜೋಡಿ ಹೋಗಿಲ್ಲ, ಅವ್ರ ಜೋಡಿ ಹೋದವರ ಲೀಡರ್ಗಳು ಕಾಮನ್ ಮ್ಯಾನ್ ಯಾವುದು ಹೋಗಿಲ್ಲ. ದೇ ಆರ್ ರಿಚ್ ಪೀಪಲ್. ದೋಸ್ ಆರ್ ಮೆನ್ ಸಪೋರ್ಟಿಂಗ್ ದೆಮ್. ದೇ ಆರ್ ವೆರಿ ರಿಚ್ पीपल. ಅವರು तेरी श्रीमंत है त्याच्याबरोबर कोण गेले ते श्रीमंत आहे तरी त्यांच्याबरोबर कॉमन पीपल कुणी सुद्धा कुठली जातला कुणी सुद्धा त्यांच्याबरोबर गेले नाही. ಈ ವಿಷಯದಾಗ ಒಂದು ಹೇಳಕ್ಕೆ ಇಷ್ಟಪಡ್ತಾರೆ. ಏನ್ ಹಿರಿಯರು ರಿಚ್ ಪೀಪಲ್ ಏನ್ ಹೋಗ್ಯಾರ ನೀವು ಹೋಗ್ರಿ ನಿಮ್ಮದೇನು ಜನ್ಮಾನ ಏನ್ ಮಾಡೋದು ಮಾಡ್ಕೊಳ್ಳಿ. ಆ ಗೋಕಾಕ್ ಸ್ಟೈಲ್ ಸಂಕೇಶ್ವರ ಪ್ಯಾಟಿನ ಇಫೆಕ್ಟ್ ಮಾಡಬಾರದು ಅನ್ನೋದು ವಾದನ ವಿನಂತಿ. डॉक्टर साहेब तिकडे डॉक्टर सुद्धा हात आहे. डॉक्टर सुद्धा हात आहे. काही उमराने डॉक्टर आहे ओरा शिंदे स्वामी ऐसे घेतलं की नाही. अरे कट ತೆಗಿದ್ನು ಆಪರೇಷನ್ ಮಾಡ್ಕೊಳಕ್ ಹೋದ. ಈಗ ಒಳಗೆ ಸ್ಟೀಲ್ ಹಾಕಿ ಆಪರೇಷನ್ ಮಾಡಿ ಮತ್ತೊಂದು 6 ದಿನ ಬೇಡ ಹಿಂಗಿಂಗ್ ನಡೆ ಹಾಕಿದ್ದ ಭಗವಾನ ಗಂಟೆಟಾಗೈತಿ. ಮತ್ತೆ ಸರಿ ಹಾಕೊಂಡು ಹೀಗೆ ಮಾಡಿದೀನ ಅದೇ ಸ್ಕ್ರೀನ್ ಮಾಡಿದ ಡಾಕ್ಟರ್ ಮುರುಗೋಡ ಮುರುಗೋಡ ಅವನು ಫೋನ್ ಹಾಕಿ ಒಬ್ಬರೇ ಡಾಕ್ಟರ್ ಸುದ್ದ ಆಪರೇಷನ್ ಮಾಡ್ತಾರೆ ಉದ್ದಾಗಿದ್ದ ಮಾಡ್ತಾರೆ. ಯಾಕ ನಾವು ಸ್ವಾಮಿ ಆಪರೇಷನ್ ಮಾಡಿದ್ರೆ ಸುದ್ದ ಇರ್ತದ ಬರೀ ಅದು ಜೋಡಿಸಿ ಮ್ಯಾಕ್ಸಿಮೇಟ್ ಮಾಡಿದ್ದಾರೆ.
ಕಿಲೋಮೀಟರ್ ಸುತ್ತಾಯ್ತಲ್ಲ ಇವು ಹೋಗಿ 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 ಹಿಂಗೆ ಮಾಡಾಕತ್ತ ಬೇಯಿಲ್ಲ ಸ್ವಲ್ಪ ಹತ್ತಾಗಿದ್ದರೆ ಸ್ವಲ್ಪ ಮೇಜರ್ ಆಪರೇಷನ್ ಮಾಡಿರ್ತಾರೆ ಹತ್ತ ಹೋದ್ರೆ ಅಷ್ಟೇ ನಂತರ ಕುಟುಂಬವು ಅಡ್ಜಸ್ಟ್ಮೆಂಟ್ ಕೊಡೋಣ थोड़ा कमी झाले असणार ಬಹುಶಃ ಅದಕ್ಕೆ ಕಡಿಮೆ ಆಗಿರುತ್ತ ಅವನು ಹತ್ತಾಗಿ ಇವನು ಹತ್ತಾಗಿ ಸ್ಟಾರ್ಟ್ ಕಡಿಮೆ ಮಾಡೋದು ರೆಡಿ ಅದಕ್ಕೆ ದೈವ ಎಷ್ಟಂತ ಜನ ಇವತ್ತು ತಿಳಿದವರು ವಿಚಾರವಂತರಲ್ಲಿ ಈ ಉಮೇಶ್ ಕತ್ತಿ ಈ ಭಾಗದ 2008ರಿಂದ ಈ ಭಾಗದಾಗ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಕುಮಾರನ ಎವಿ ಪಾಟೀಲ್ ಈ ಭಾಗದಾಗ 3 ಸಲ ಶಾಸಕರು ಮತ್ತು ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ. ಯಾವಾಗಲೇ ನಿಮ್ಮಲ್ಲಿ ಹತ್ತ ವಸೂಲಿ ಮನೆ ಹೊಸ್ಕೊಳ್ಳೋದ ಹೊಲ ಹೊಸ್ಕೊಳ್ಳೋದ ಅಂಗಡಿ ಹೊಸ್ಕೊಳ್ಳೋದ ಅವನು ಹಾಕಿ ಗಿಡ ಕಚ್ಚೋದ ಇವನು ಹಾಕಿ ಗಿಡ ಕಚ್ಚೋದ ಇಲ್ಲ. ಈ ಗೋಕಾಕ್ ಪೊಲೀಸ್ ಸ್ಟೇಷನ್ ಐತಿ ಅಲ್ಲಿ ಯಾರ ಹೋಗ್ರಿ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡಕ್ಕೆ ಅಲ್ಲಿ ಬಾಜು ಒಂದು ಸ್ಟೇಷನ್ ಐತಿ ಅದು ಇವ್ರ ಸ್ಟೇಷನ್ ಅಲ್ಲಿ ಸದನ ಸ್ಲಿಪ್ ಮ್ಯಾಗ ಸಹಿ ಮಾಡಿ ಕೊಟ್ಟರೆ ಅಲ್ಲಿ ಕೇಸ್ ಇದ್ರ ಹೋಗೋ ಅದು ಬೇಕಿಲ್ಲ ಏ ಮಾಡ್ಲಿಕ್ಕೆ ಅಲ್ಲಿ ಇವ ಅಂತ ದಂಧ ಅಂತ ಉದ್ಯೋಗ ನಮ್ಮ ಉದ್ಯೋಗ ನಮ್ಮ ಬಡ್ಡಿ ನಾವ ನಮ್ಮ ದೋಸ್ತ ನಮ್ಮ ಊರ ನಮ್ಮ ಕೇರಿ ಅನ್ನೋ ಚಂದ ಸುಖವಾಗಿದ್ದೀವಿ ನಾವು ಸುಖವಾಗಿದ್ದೀವಿ. ಈಗ ಇವತ್ತು ದಿವಸ ಮಹೇಶ್ ತಮ್ಮನವರು ಆರಿಸಿ ಬಂದ ಸೆವೆನ್ ಕ್ಲಾಸ್ ಅವರು ವಿಶೇಷವಾಗಿ ನಮ್ಮ ಅಂಬೇಡ್ಕರ್ ಸಮಾಜದ ಸಮಿತಿ ಅವನು ಹೆಂಗರ ಕಣ್ಣು ಹೆಂಗೆ ಹೋಗಿ ಅವನ ಮಣ್ಣಿ MP ಎಲೆಕ್ಷನ್ದಾಗ ಅವನಿಗೆ ಬಿಲ್ಲ ಅದಕ್ಕಿಂತ 1000 ಮಂದಿ ಲೀಡ್ ಮಾಡಿಕೊಟ್ಟಿಲ್ಲ. ಆದ್ರೂ ಸಹಿತ ಮಹೇಶ್ ತಮ್ಮನವರು ಮುಂದಿನ ಸಲ ಬರುವಾಗಿಲ್ಲ. ಅವನು ಹೆಂಗರ ಮಾಡಿ ಕೊಡಬೇಕು ಇವು ಕಾರ್ಯಕ್ರಮಗಳು. ಈ ದುರ್ಯೋಧನ ಇವರೇ ಅವನು SC ಅವನು ಬರುವಾಗಿಲ್ಲ, ಅವನು ಕೆಡಬೇಕು. ಇವತ್ತಲ್ಲಿ ಉತ್ತರ ಪಾಟೀಲ್ ಜೈವ ಬರ್ತಿದೆ ಎಲ್ಲಿ ನಿಪ್ಪಾಣಿ ಉತ್ತರ ಪಾಟೀಲ್ ಜೈವ ನಿಪ್ಪಾಣಿ ಬರ್ತಿದ್ದೆ. ಇವ್ರು ನನಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಇದು ಮರಾಠ ಕಾಕಾ ಪಾಟೀಲ್ ಬಂದ್ರು ಆ ಕಡೆ ಅವಂಗ ಶರದ್ ಪವಾರ್ ಟಿಕೆಟ್ ಕೊಟ್ಟು ಅವನು ಬಿಡುದು ಮತ್ತೆ ಒಂದು ಕತ್ತಿಗೆ ಒಂದು ತತ್ತಿಗೆ ಎರಡು ಜಾತಿ ಬಂದ್ರೆ ಒಂದು ಮರಾಠ ಕಾಕಾ ಸಾಹೇಬ್ ಪಾಟೀಲ್ ಅವನು ಟಿಕೆಟ್ ಅದ ಬರುತ್ತೆ ಶರದ್ ಪವಾರ್ ಟಿಕೆಟ್ ತಗೊಂಡಿದ್ದ ಉತ್ತರ ಪಾಟೀಲ್ ಕೇಳಿದ್ರು ಯಾರು ಬಯಸುತ್ತಿಲ್ಲ. ವೀರ್ ಕುಮಾರ್ ಪಾಟೀಲ್ ಇವತ್ತು AV ಪಾಟೀಲ್ ವೈಷ್ಣವರು ಮತ್ತೊಂದು MLC ಮಾಡೋದಾಗಿತ್ತು, ಮತ್ತೇನು ಮಾಡೋದಾಗಿತ್ತು ಅವ್ರ ಹೆಚ್ಚು ರಾಜ ಪಾಟೀಲ್ ಹೆಚ್ಚು ಇವತ್ತು ವೀರ್ ಕುಮಾರ್ ಇವತ್ತು ಉತ್ತಮ ಪಾಟೀಲ್ ಹೆಚ್ಚು ಮರಳದವನು ರಘುನಾಥ್ ಕಲಂ ನಿಪ್ಪಾಣಿ ಅವನಿಗೆ ಹೆಚ್ಚು ಕಾಕಾ ಸಾಹೇಬ್ ಪಾಟೀಲ್ ಹೆಚ್ಚು ಯಾವ ಸಮಾಜದ ಬಿಟ್ಟಿದ್ದಾರೆ. ಈಗ ಕಿತ್ತೂರು ಡಿಸ್ಟ್ರಿಕ್ಟ್ ಬ್ಯಾಂಕ್ ಎಲೆಕ್ಷನ್ ನಾವು ಲಿಂಗಾಯತರ ಚೇರ್ಮನ್ ಮಾಡ್ತೀವಿ ಮಾಡ್ರಿ ಖರೆಯಲ್ಲಿ ಬಾಬಾ ಸಾಹೇಬ್ ಭಾವನ ಅವನು ವಿರುದ್ಧವ ಇನಾಮದಾರ ಮಗ ಮಿಕ್ಕಿರೋದು ಇನಾಮದಾರ. ನಾವು ಲಿಂಗಾಯತರ ಕಟ್ಟಬೇಕು ಬರೆದಾಗ ಹೆಚ್ಚಿಗೆ ಇವಗೂ ಒಂದು ಪಂಚಿಸ್ಬಿಟ್ಟಿದ್ರು ಅವಗೂ ಪಂಚಿಸ್ಬಿಟ್ಟಿದ್ರು. ನಮ್ಗೆ ಯಾವ ಆಸೆ ಬಂದ್ರು ಹೌದಾ ಯಾವ ಆಸೆ ಬಂದ್ರು ಹೌದಾ ಇಲ್ಲಿ ನಾವು ಟಗರ್ ನಡೆಸ್ತಿಲ್ಲ. ನಾವು ಈ ಲಕ್ಷ್ಮೀ ಮುಂದೆ ಟಗರ್ ದೇವರು ನಡೆಸ್ತಿಲ್ಲ. ನಾವು ಸಂಬಂಧ ಅದು ನಮ್ದ ಅದು ನಮ್ದು ಯಾವ ಕೆಲಸ ನಮ್ದಲ್ಲ. ಹಂಗೆ ಇವರು ರಾಜಕಾರಣ
ವಿಶೇಷವಾಗಿ ಎಲ್ಲಾ ಸಮಾಜಗಳು ಮುಗಿಸಿ ಮರಾಠ ಸಮಾಜ ಮುಗಿಸ್ಬೇಕು. ಉದಾಹರಣೆ ಚಿಂಗ್ರೆ ಸಾಹೇಬ್ ಚಿಂಗ್ರೆ ಸರ್ ಅವನಿಗೆ ವಸಂತರಾವ್ ಪಾಟೀಲ್ ಕರ್ಮಿ ಏನ್ ಮಾಡಿದ್ರು, ಅಮರ್ ಸಿಂಗ್ ಏನ್ ಮಾಡಿದ್ರು, ಪ್ರತಾಪ್ ರಾವ್ ಏನ್ ಮಾಡಿದ್ರು, ವಿವೇಕಾನಂದ ಏನ್ ಮಾಡಿದ್ರು, ಒಟ್ಟ ಎಲ್ಲಾ ಜಾತಿಗಳು ಮುಗಿಸ್ತು. ಅದ್ರ ಕಾರ್ಯಕ್ರಮ ಹಾಕೊಂಡು ನಮ್ಮಲ್ಲಿ ಯಾರು ಸಿಂಧು ಕೈ ಹಾಕ್ತಾರೆ. ನಾ ಕೇಳಿಸುವ ಎಲ್ಲ ಮಾಹಿತಿ ಕೈ ಅರ್ಧ ಕೈ ಹಿಡಿಯೋ ಒಳತರಲಿ ದೇಶಕ್ಕೆ ಕಬಡ್ಡಿ 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 ಆಡ್ತೀವಿ ಆಡ್ತಾರೆ ಬಸ್ ಆದ್ರೆ ದೊಡ್ಡ ಬಸ್ ಉಮೇಶ್ ಶಕ್ತಿ ತಿಳ್ಕೊಂಡಾದ್ರು ಈ ಕ್ಷೇತ್ರಧಾರೆಯಲ್ಲಿ ಅವ್ರ ತಿಳ್ಕೊಂಡಿಲ್ಲ. ಉಮೇಶ್ ಶಕ್ತಿ ತೀರಿ ಹೋದ್ರು ಸಹಿತ ಪ್ರತಿಯೊಂದು ಊರಾಗ, ಪ್ರತಿಯೊಂದು ಶಹರದಾಗ, ಹುಕ್ಕೇರಿಯಾಗ, ಸಂಕೇಶ್ವರದಾಗ ಉಮೇಶ್ ಶಕ್ತಿ ವಿಚಾರ ಮಾಡೋ ಜನನೇ ಇವತ್ತು ಕ್ಷೇತ್ರದಾಗ ಅಂತ ಒಂದು ಜನ ನಾವು ನಮ್ಮ ಸಂಸ್ಕಾರ ಆಚಾರ ವಿಚಾರವನ್ನು ಇಟ್ಕೊಂಡು ನಾವು ಬೆಳೆದಂತ ಜನ. ಇವರಿಂದ ಪಾಠ ಕಲಿಯುವುದು, ಇವರಿಂದ ಬುದ್ಧಿ ಕಲಿಯುವುದು, ಇವರಿಂದ ರಾಜಕಾರಣ ಕಲಿಯುವುದು. ಈಗ ನಿಮ್ಮನ್ನು ಬರ್ತದೆ. ಈಗ ನಿಮ್ಮ ಮುನ್ಸಿಪಾಲಿಟಿ ನಿಮ್ಮ ಪುರಸಭೆ ಅಧ್ಯಕ್ಷರ ನೋಡಿ ಅವ್ರ ಯಜಮಾನ ಅವ್ರು ಹೇಳೇ ಬರ್ತಾರೆ पुढच्या सगळं स्वतंत्र थांबायचं आणि कुठलं कुठे खर्च होत आहे ते करून आमचं मेजॉरिटी करून घ्यायचं. ಒಂದು ಎಕರೆ ಎಣ್ಣೆ ಮಾಡಕ್ 25 लाख ರೂಪಾಯಿ ಗೋಕಾಕರಿಗೆ ಹೋಗ್ತಾರೆ. ಎಣ್ಣೆ ಮಾಡಕ್ 25 लाख ಹೊಲಗಳನ್ನು ಮಾಡ್ಸೋಣ, ಕಾಯಿಗಳನ್ನು ಸೈ ಮಾಡೋಣ, ಎಲ್ಲ 25 लाख. ನೀ ಶೋರೂಮ್ 30% ನೀನು ಮಾರೋದು 30%, ಮಾರೋದು 30%. ಅಂದ್ರೆ ಇಂಥ ಒಂದು ವ್ಯವಸ್ಥೆದಾಗ ಜನ ಹೆಂಗ್ ಬರ್ಕಂತ ಗೊತ್ತಿಲ್ಲ. ಅದಕ್ಕೆ ಏನ ಹಿರಿಯ ಸಹೋದರ ಇರ್ತಕ್ಕಂಥ ಎ.ವಿ. ಪಾಟೀಲ್, ದಿವಂಗತ ಹಿರಿಯ ಸಹೋದರ ಇರ್ತಕ್ಕಂಥ ಉಮೇಶ್ ಕತ್ತಿಯವರು ಇಬ್ಬರು ಕೂಡಿ ಹಚ್ಚಿದ ಗಿಡನ ನೇಗಿಕೊಳ್ಳಾಗಲ್ಲ ಹುಕ್ಕೇರಿ ತಾಲೂಕಿನ ಹಚ್ಚಿದೆವು, ಹುಕ್ಕೇರಿ ತಾಲೂಕಿನ ನಾವು ಸ್ವಾಭಿಮಾನ ಇನ್ನೊಬ್ಬ ಸಾಲಕ್ಕೆ ಹೋಗುದಿಲ್ಲ, ನಮ್ಮ ಸಾಲ ಬಿಡುವುದಿಲ್ಲ. ಈ ಸಂದರ್ಭವಾಗಿ ಇವತ್ತು ದಿವಸ ಮತ್ತು ಅದರೊಳಗೆ ಇವತ್ತು ದಿವಸ ನಿಮ್ಮ ಒಂದು ಮತ, ನಿಮ್ಮ ಒಂದು ಮತ ಇಡೀ ಕರ್ನಾಟಕ ರಾಜ್ಯ ಮಾಡಕತ್ತೈತಿ. ನಿಮ್ಮ ಒಂದು ಮತ ಇಡೀ ಉತ್ತರ ಕರ್ನಾಟಕ ಮಾಡಕತ್ತೈತಿ. ನಿಮ್ಮ ಒಂದು ಮತ ಇಡೀ ಬೆಳಗಾವಿ ಜಿಲ್ಲೆ ಮಾಡಕತ್ತೈತಿ. ನಿಮ್ಮ ಒಂದು ಮತದಾಗ ದಬ್ಬಾಳಿಕೆ ಹೋಗ್ತೈತಿ, ಭ್ರಷ್ಟಾಚಾರ ಹೋಗ್ತೈತಿ. ಅದಕ್ಕೆ ನಿಮ್ಮ ಮತದ ಅವಶ್ಯಕತೆ.
ಸಮುದ್ರವನ್ನು ಇವತ್ತು ದಿವಸ ಸ್ವಾಭಿಮಾನಿ ಕಡಲಿಗೆ ಕೊಡುವ ಮುಖಾಂತರ 15 ನಮ್ಮವರ ಆಶೆ ಬರಬೇಕು, ನಮ್ಮ 15 ಜನ ಬರಬೇಕು. ಅದಕ್ಕೆ ದಯಮಾಡಿ ಕೈ ಮುಗಿದು ವಿನಂತಿ ಮಾಡಬೇಕಾಗ್ತದೆ. ಈ ಹೋಗ್ತಲ್ಲ ಯಾವ ಕೊಟ್ಟಿಲ್ಲ ನಿನ್ನ ಏನ್ ಕೊಟ್ಟಿಲ್ಲ ಹುಕ್ಕದವ ಬೇರೆ ಹೆಚ್ಚು ತಿಂಗಳ ಕೊಡ್ತಿ ಇಲ್ಲಾದ್ರು ಹೋಗೈತಿ ನಿಮ್ಮ ಈ ಕೇಸ್ ಹಾಕಿವು ಆ ಕೇಸ್ ಮುಂದ ಇವತ್ತು ತಾಲೂಕಿನಾಗ ಒಂದು 10-12 ಸಾವಿರ ಹೋಗ್ತದ. 40 ವರ್ಷದ 10-12 ಸಾವಿರ ಹೋಗಿದ್ರು ನಾವು ಯಾರು ಕೇಳಕ್ಕಿಲ್ಲ. ಎಲ್ಲ ರೈತರು ಯಾರು ಕೇಳಿ. ಇನ್ನೊಂದು ವಿಷಯ, कागजात तीन एसटी कागद मध्ये विरात 5 एसटी, कागदात 5 एसटी, विहिरीमध्ये 7.5 एसटी, कागदात 7.5 एसटी, विहिरीमध्ये 10 एसटी, कागदामध्ये 10 एसटी, विहिरीमध्ये 2. असल्या विशेषते 10-12 हजार शेतकऱ्याकडे आहे. इंथव केस 10-12 ಸಾವಿರ ತರಬೇಕೋ 40 ವರ್ಷ ಯಾರು ಹೇಳಿದ್ರು ಇನ್ನು ಮಾತ್ರ ಅವರು ನೋಡಿಕೊಳ್ಳುವಾಗ ಏನಿಲ್ಲ ಕಾಗದ ಒಳಗೆ ಆ ಕಾಗದಕ್ಕೆ 10 ತೋರಿಸ್ತು ಈಗ 10 ಕೇಸ್ ಹಾಕಿದ್ರು. ಇದು ಬೇಕು ಈಗ ನಾವು ಯೋಚಿಸುವಾಗಿ ನಮ್ಮ ರೈತ ಸರ್ಕಾರವನ್ನು ಹೊರ ಬದುಕಿರುವಂತ ವ್ಯವಸ್ಥೆ ಮಾಡಬೇಕು. ಮತ್ತು ಇವೆಲ್ಲ ಹೇಳೋರು 3 ತಿಂಗಳ ಎಷ್ಟು ನಾವು ಅಭಿವೃದ್ಧಿ ಮಾಡಿದ್ವು. ಬಹಳ ಅಭಿವೃದ್ಧಿ ಮಾಡಿದ್ರಿ. ಅದೇ ನಮ್ಮ ಬೆಳೆಗೆ 10 ಕೋಟಿಗಿಲ್ಲ. ಅದು ಇಮ್ಯುನಿಟಿ ಬಗ್ಗೆ 8 ಮೈಲಿ ಬಾಡಿ ಹ್ಯಾಂಗೋ ಬಾಡಿ ಹ್ಯಾಂಗ ಅವ್ರು ಮನೆಯಾಗ ಹಿಂಗಾಗಿ ಬಾಡಿ ಹ್ಯಾಂಗ ಅವ್ರು ನಂಬಿದ್ರು. ನಿಮ್ಮ 10 ಮಂದಿ ನಿಲ್ಲಿಸ್ತೇವೆ, ಇಟ್ಟಿಟ್ಲಾಗ ತಗೋರಿ, ನಮ್ಮ ಕಡೆ ಬರ್ರಿ, ಕೊಡ್ತೀವು, ನಿಮ್ಮನ್ನ ಆರಿಸ್ಕೊಡ್ತೀವು ಎಲ್ಲ ಹೇಳಿ ಮಾಡಿ ಇಬ್ಬರಿಗೆ ಬಿಟ್ಟದ ಟಿಕೆಟ್. ಇಬ್ಬರಿಗೆ ಬಿಟ್ಟವರು 8 ಮಂದಿ ಬಾಡಿ ಹಾಕಿ ಮತ್ತು ಅಭಿವೃದ್ಧಿ ಮಾಡಿದ 8 ಮಂದಿ ಬಿಟ್ಟರೆ ಅಲ್ಲ. ಈ ಮೋಸದ ರಾಜಕಾರಣ ಮಾಡೋದು ಮುಖಾಂತರ ಯಾರು ಹೇಳಿಲ್ಲ. ಅವ್ರ ಮೇಲೆ ಎಲ್ಲ ಅವ್ರ ಮೇಲೆ ಕೊಡು ಮೈಲಿಕ್ಕೆ ನಾನು ಈ ಗೋಕಾಕ್ ಕಂಪನಿ MP ಎಲೆಕ್ಷನ್ದಾಗ ಜೊಲ್ಲಾಗಿ ಜಾರಿಸಿದ್ರು. ನಾನು ಹೆಗಲಾಗ ಬಂದ್ಬಿಟ್ಟಿದ್ರೆ ಗೋಕಾಕ್ ಕಂಪನಿ ಕಾಂಗ್ರೆಸ್ ಕಂಪನಿ ಜೊಲ್ಲಾಗಿ ಜಾರಿಸಿದ್ರು. ನಾವು ಜೊಲ್ಲಾಗಿ ಈ ಮಾತು ನಾನು ಈ ಮಾತು ನಿನ್ನ ಹೆಗಲಾಗಿಟ್ಟು ಕೆಲಸ ಮಾಡ್ತಾರೆ. ಎಣ್ಣೆ ಹೆಗಲಾಗಿಟ್ಟ ನಾನು ಜಾರಿಸ್ತಾರೆ. ನಮಗೂ ಬೇರೆ ಹೆಗಲಲ್ಲ. ಎಣ್ಣೆ ಹೆಗಲಾಗಿಟ್ಟ ಈ ಮಾತು ಹೋಗಿತ್ತು. ಈಗ ಯಾವಾಗಿಂದ ಹೆಗಲ ವೈಶ್ವರ್ಯ
ಎಜುಕೇಟೆಡ್ ಪ್ರಾಬ್ಲಮ್ ಇಲ್ಲ. ಯಾರು ಎಜುಕೇಟೆಡ್ ಇಲ್ಲ ಅವರಿಗೆ ಒಳಗೆ ಹೋಗ್ತಾರೆ 6 ಬ್ಯಾಲೆಟ್ ಪೇಪರ್ ಕೊಡ್ತಾರೆ. 6 ಬ್ಯಾಲೆಟ್ ಪೇಪರ್. ಆ 6 ಬ್ಯಾಲೆಟ್ ಪೇಪರ್ದಾಗ 1ನೇ ಬ್ಯಾಲೆಟ್ ಪೇಪರ್ದಾಗ 9 ಹಾಕಬೇಕು, 2ನೇ ಬ್ಯಾಲೆಟ್ ಪೇಪರ್ದಾಗ ಮಹಿಳಾ 2 ಹಾಕಬೇಕು, 3ನೇ ಬ್ಯಾಲೆಟ್ ಪೇಪರ್ದಾಗ SC 1, 4ನೇ ಬ್ಯಾಲೆಟ್ ಪೇಪರ್ದಾಗ ST 1, 5ನೇ ಬ್ಯಾಲೆಟ್ ಪೇಪರ್ದಾಗ OBC, 6ನೇ ಬ್ಯಾಲೆಟ್ ಪೇಪರ್ದಾಗ OBC. ಈಗ ನಾವು ಹಾಕಬೇಕು ಅಂತ ಮಾಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಸಂಕೇಶ್ವರದಾಗ ಲಿಂಗಾಯತರ ಮಠದಾಗ ಜಾಗೃತಿ ಅವ್ರ ವಿದ್ಯಾರ್ಥಿ ಹೋಗಿ ಟೆಂಟ್ ಬಿಡೋದು, ನಾವು ರೊಕ್ಕ ಕೊಡೋದು ಅಂತ ನಾವು ಟೆಂಟ್ ಬಿಡಿ ಅವರು ಕಡಿಗಳನ್ನು ಹೊಂದಾಣಿಕೆ ಮಾಡಿ 750 ದಿವಸ ದುಡ್ಡು ಹೋಗಿ ಹೊಂದಾಣಿಕೆ ಮಾಡಿಕೊಂಡು ಕುಮಾರಣ್ಣ ಮಾಡಿದ್ರು ಅಂದ್ರೆ ಹೇಗೆ ಮಾಡಿದ್ರು. ನಾವು ಅಥಾರಿಟಿ ಕ್ಷೇತ್ರದವರು ಆಧಾರ ಕೊಟ್ಟು 2 ಕ್ಕೆ 16 3 ಕ್ಕೆ 16 3 ಕ್ಕೆ 26 ತೋಡ್ ಕೇಳಿದ್ದಾರೆ. ಮತ್ತೆ ಇವರು ಒಬ್ಬರಿಗೂ ಆಗಿದೆ ಅದನ್ನ ಕೇಳ್ಬೇಕು. ಯಾವ ಒಬ್ಬರಿಗ ಈಗ ಲಿಂಗಾಯ ಸಮಾಜಕ್ಕೆ ಅದು ಖರೀದಿ ಮಾಡಬಹುದಾಗುತ್ತೆ. ಯಾವ್ದ ಏನ್ 3 ಎಕರೆ 26 ಲಿಂಗಾಯ ಸಮಾಜ ಸ್ಪೆಷಾಲಿಟಿಗೆ ಕೊಟ್ಟು 2 ಎಕರೆ 26 ಅದು ಖರೀದಿ ಮಾಡಬಹುದು. ಖರೀದಿ ಹೆಂಗ್ ಮಾಡಬಹುದು? ಅವ್ರಿಗೆ ನನ್ನ ಹಾಸ್ಪಿಟಲ್ ಹಣ ಹಾಕಬಹುದು. ಅದಕ್ಕೆ ಹೌದಾ ಅದನ್ನು ನಾವು ಫೋನ್ ಹಚ್ಚಿ ಖರೀದಿ ಮಾಡಿದ್ರು. ಏನು ಖರೀದಿ ಮಾಡೋದೆಲ್ಲ ಜಿಸಿ ತಗೊಂಡು ನಿನ್ನ ಹಾಕಿ ಖರೀದಿ ಮಾಡಿಕೊಡ ಇಲ್ಲ ನಾವು ಜಿಸಿ ತಗೊಂಡು ನಿನ್ನ ಒಬ್ಬರಿ ಮಾಡೋದು ಚಾಲು ಇರುತ್ತೆ. ನಿನ್ನ ಜಿಸಿ ತಗೊಂಡು ಒಬ್ಬರಿ ಮಾಡಿ ಎಲ್ಲ ಮಾಡಿ ನಾವು ಖರೀದಿ ಮಾಡ್ತೀವಿ. ಆಂಧ್ರ ಪೇಟೆಗೆ ಖರೀದಿ ದುಡ್ಡು ಹಾಕಿ ಈಗ ನಾವು ಲಿಂಗಾಯ ಸ್ಮಶಾನ ಮಾಡಲಾಗುತ್ತೀವು. ಲಿಂಗಾಯ ಸಮಾಜ ವಿಕಾಸ ಹೋಗಿಲ್ಲ. ಹುಕ್ಕೇರಿ ತಾಲೂಕಿನ ಯಾವ ಸಮಾಜ ವಿಕಾಸ ಹೋಗಿಲ್ಲ. ಅವರು ಎಲ್ಲ ಸಮಾಜ ಮತ್ತು ಈ ಭಾಗದ ಶಾಸಕರು ಅವರು ಸೇವಾ ಮಾಡಲು ಗಂಟೆದರು. ನೀವು ರೋಗ ಸಿಗಲಿಲ್ಲರು ನಮ್ಮ ಹೊಲ ನಮ್ಮ ಆಸ್ತಿಯಲ್ಲಿ ಒಟ್ಟಿ ಇದ್ದಾರು ನಮ್ಮ ಭಾಗ ಜನರನ್ನು ಸಂರಕ್ಷಣೆ ನಮ್ಮ ಸ್ವಾಭಿಮಾನವನ್ನು ಇಟ್ಕೊಂಡು ನಾವು ಬದುಕ್ತೀವಿ. ಇಂಥ ಜನ ಬಂದ್ರೆ ನಮ್ಮ ಸಂಸ್ಕಾರ ಹೇಳ್ತಾರೆ. ಈಗ ನಮ್ಮಲ್ಲಿ MS ಸಾಹಿತ್ಯ MS ಸಾಹಿತ್ಯ MS ಸಾಹಿತ್ಯ ನಮ್ಮನ್ನ ಕುಮಾರಣ್ಣ 3 ಮಂದಿ ದುಡಿದ. ಯಾಕಂದ್ರೆ ಕುಡಿದವರು ಚೆಂಜಿ ಮಂದಿ ಗುಡಿ ಮಾಡ್ಕೊಂಡು ಆದಾಯ MS ಸಾಹಿತ್ಯ ತೆಗಿತದವ್ರು ನಾವು MS ಯಾವ ತೆಗಿತದವ್ರು ಗಂಟೆ ಹಿಡಿದ್ರು. ಅವು ಹಂಗಿಲ್ಲ. MS ತೆಗಿಬೇಕಲ್ಲಿ ನೀರಿವಂತಗಿ ಕಮಲ್ಪುರವಂತಗಿ ಗಡಿಗಿರುವಂತಗಿ ಈ ಶಾಲೆವಂತಗಿ ನಿಮಗೆ 23 ವಾಯುವಂತಗಿ ಅಲ್ಲಿ ಕಪ್ಪಲ ನಡೆಸುವಂತ ಮಗನ ತೆಗಿ ಅಂದ್ರೆ ನಾವು ತೆಗಿಲಾರೋ ಅಂತ ನಾವು ದುಡ್ಡಿ ನಾವು ತೆಗಿಲಿಲ್ಲ ನಾವು ತೆಗಿಲಾರಲ್ಲ ಅಂತ ನಾವು ಹೇಳ್ತೇವೆ. ತೆಗಿಬೇಕು ಅಂತ ನಾವು ಹೇಳ್ತೇವೆ. ಅದಕ್ಕೆ ಈ ಒಂದು ವಿಷಯದಾಗ ಹೇಳಕ್ಕೆ ಇಚ್ಛೆ ಮಾಡಾಗಿರ್ತವು. ಹೆಚ್ಚಿಗೆ ನಾಯಕರುಗಳಿಂದ ಸಾಕಷ್ಟು ಆಗೈತಿ. ಸಂಕೇಶ್ವರ ಜನ ಬಹಳ ಬುದ್ಧಿವಂತರು. ಸಂಕೇಶ್ವರ ಜನ ಇಷ್ಟು ಬುದ್ಧಿವಂತರಿದ್ರಲ್ಲ ಮಣ್ಣುಮುಖ
ಅದ ಕಾಂಗ್ರೆಸ್ ಮಾಡಕ್ ಹೋಗ್ಬೇಡ್ರಿ. ನೀವು ಮಾಡೋದು ಬಹಳ ಒತ್ತಾಯ ಹೂ ಅಂತ. ಅರೆ ಈ ಮಂದಿನ ಗೋಕಾಕ್ ಮಂದಿನ ಕಾಂಗ್ರೆಸ್ ಗೋಕಾಕ್ ಮಂದಿನ ಸಂಕೇಶ್ವರ ಎಂದು ಒಳಗೋಲ್ಲ. ಇವರು ಗಂಡ ಎಲ್ಲಾ ಕಾಂಗ್ರೆಸ್ ಮಾಡಿದ್ರು ಸಹಿತ ಹಂಗೆ MP ಎಲೆಕ್ಷನ್ದಾಗ ಬಿಜೆಪಿ 8,500 ಬಿಜೆಪಿ ಸಂಕೇಶ್ವರ ಜನ ರಮೇಶ್ ರೆಡ್ಡಿ ಮಾತು ಕೇಳಬೇಕು, ಅವನ ಮಾತು ಕೇಳಬೇಕು, ನಿಮ್ಮ ಮಾತು ಕೇಳೋಕ್ಕಿಂತ ಅದಕ್ಕೆ ಶಾಣೆ ಆದವರು, ಜನ್ಮಕ್ಕೆ ಶಾಣೆ ಆದವರು, ಉದ್ಯೋಗಕ್ಕೆ ಶಾಣೆ ಆದವರು, ವ್ಯವಹಾರ ಶಾಣೆ ಆದವರು, ಯಾರ ಒಳಗೆ ತಗೋಬೇಕು, ಯಾರ ಹೊರಗೆ ಇಡಬೇಕು, ನನಗಿಂತ ಈ ಬರುವಂತಹ ಚುನಾವಣೆ ಮತದಾನ ವ್ಯವಸ್ಥಿತವಾಗಿ ಮಾಡಿ. ಇವತ್ತು ನಿಮ್ಮೂರಿನಿಂದ ನಂದು ಮುನ್ಷಿ ಅವರ ಜನರಲ್ ಮುನ್ಷಿಯು ಗಜಾನಂದ ಪಳ್ಳಿ ಅವರನ್ನ ಇವತ್ತು ಅಜಿತ್ ಮುನ್ನೋಳಿ ಅವರನ್ನ ಹೆಬ್ಬಾಳ ವಿನಯ್ ಪಾಟೀಲ್ ಐದು ಜನರಿಗೆ ಆಶೀರ್ವಾದ ಮಾಡೋ ಜೊತೆಗೆ 15 ಜನರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಅವರು ಆಯ್ಕೆ ಮಾಡಿಕೊಟ್ಟು ಈ ಭಾಗದಲ್ಲಿ ದಿವಂಗತ ಅಪ್ಪನವರು ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನೀವು ಹೋಗುವ ಸಲುವಾಗಿ ನಮ್ಮ ಆಶೀರ್ವಾದ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಡಬೇಕಂತ ವಿನಂತಿ ಮಾಡಿಕೊಂಡು ನಾನು 2 ಮಾತುಗಳನ್ನು